ನೀವು ಶಾರ್ಟ್ ಮೂವೀಸ್ ಅವರಂತೂ ಇದ್ದೀರಲ್ಲಪ್ಪ, ನಮಗೆ ಅನ್ನ ಹಾಕಕ್ಕೆ ಅನ್ನದಾತರು. ಫಿಟ್ ಆಗಿದ್ದೀರಾ ಮೇಡಮ್? ಖಂಡಿತ ಇಲ್ಲ. ಅಪ್ಪು ಅಂದರೆ ಪಂಚಪ್ರಾಣ ಅವನಿಗೆ, ಡ್ಯಾನ್ಸ್ ಅಂದರೆ ಪ್ರಾಣ. ಐ ಆಮ್ ಲೋಕೇಶ್. ಜನ ಎಲ್ಲ ಪ್ರೀತಿಯಿಂದ ಬುಲ್ಲಿ ಅಂತ ಕರೀತಾರೆ. ಏನಂತ ಕರೀತಾರೆ? ಬುಲ್ಲಿ. ಅವನ ಇಂಟೆನ್ಷನ್ ಏನು, ಅವನಿಗೆ ನನ್ನ ಕಣ್ಣಲ್ಲಿ ನೀರು ಬರಬಾರ್ದು. ತುಂಬ ಪ್ರೀತಿ ಜಾಸ್ತಿ ಆಗಿಬಿಟ್ರೆ ಹೆಸರಿಟ್ಟು ಕರೆಯೋನು, ನಾಶರಾಣಿ ನಿಮ್ಮ ಹೆಸರಲ್ಲೇ ರಾಣಿ ಇದೆ, ರಾಣಿ ಥರ ನೋಡ್ಕೊಳ್ಳಿ, ಆ ಥರ. ಚೆಲುವಿನ ಚಿತ್ತಾರದ ಮೂಲಕ ಬುಲ್ಲಿ ಅನ್ನೋ ಕ್ಯಾರೆಕ್ಟರ್ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ. ಅದಾದಮೇಲೆ 46 ಸಿನಿಮಾ ಮಾಡಿದೆ. ಈಗ ನನ್ನ 47ನೇ ಸಿನಿಮಾ ಧೂಮಪಾನ. ಈವಾನ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ, ಅದು ನೀವು ಕೇಳೇ ಇರಲಿಕ್ಕಿಲ್ಲ. ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗಲ್ಲ. ಕೊಟ್ಟಿದ್ದು ಮಾತ್ರೆ ಜಾಸ್ತಿ ಡೋಸೇಜು, ಅದನ್ನು ತೊಗೊಂಡ್ರೆ ದಪ್ಪ ಆಗಿಬಿಡ್ತಾರೆ. ಮಾತ್ರೆ ಬಿಟ್ಟರೆ ಸಣ್ಣ ಆಗ್ತಾರೆ. ಫುಲ್ ಇದೆಲ್ಲ ಗದ್ದ ಎಲ್ಲ ಊದ್ಕೊಂಡ್ಬಿಡೋದು. ನನಗೆ ಕಣ್ಣಲ್ಲಿ ಬ್ಲೀಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಪ್ರೇಷನ್ ಮಾಡೋಕ್ಕೆ ಪ್ಲೇಟ್ಲೆಟ್ಸು ಬರೀ 4,000 ಬರೀಬಿಟ್ಟಿತ್ತು. ನಿಮ್ಮ ಮಗನ ಕರುಳು ಕೊಳ್ತೋಗ್ಬಿಟ್ಟಿತ್ತು, ಕಟ್ ಮಾಡಿ ತೆಗೆದಿಟ್ಟಿದ್ದೀವಿ. ಇಷ್ಟಕ್ಕೆಲ್ಲ ನನ್ನ ಜೀವನ ಇಲ್ಲಿಗೆ ಮುಗಿದೋಯ್ತು, ನನ್ನ ಜೀವನ ಇಲ್ಲಿಗೆ ಕೊನೆ ಆಗೋಯ್ತು ಅಂತ ಫೀಲ್ ಮಾಡ್ಕೋತಿದ್ದೀರಾ? ನೋಡಿ, ನಾಳೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದು ಪುತ್ರ ಬರೆಯೋಕ್ಕೆ ಇದುವರೆಗೂ ಯಾರ ಕೈಲೂ ಆಗಿಲ್ಲ. ಫುಲ್ಲು ಇಲ್ಲಿಂದ ಇಲ್ಲಿಗೆ ಓಪನ್ ಹೊಲಿಗೆ ಹಾಕಿರಲಿಲ್ಲ. ದಿನ ಬರೋದು ಡಾಕ್ಟ್ರು, ಈ ಒಳಗಡೆ ಇದರದೆಲ್ಲ ತೆಗಿಯೋದು, ಅದನ್ನೆಲ್ಲ ವಾಶ್ ಮಾಡೋದು, ಪಾತ್ರೆ ಹೊಡೆಯೋದು, ಒಳಗಡೆ ಹಾಕೋದು, ಮತ್ತು ಮೇಲ್ಗಡೆ ಮುಚ್ಚೋದು. ಫಸ್ಟು ಇಡ್ಲಿ ತಿನ್ನಿಸಿದೆ 2 ತುತ್ತು ಅನ್ನಲ್ಲ, ಅದೇ ಲಾಸ್ಟ್. 65 ದಿನ ಊಟ ಇಲ್ಲ. 75 ದಿನ ಇದ್ದಿದ್ದು ನಾವು ಹಾಸ್ಪಿಟ್ಲಲ್ಲಿ. 75 ದಿನ 75 ದಿನ ಸಾವುಗಳೆಲ್ಲ ನೋಡ್ಬೇಕು. ಕೈ ಕಾಲು ಗಡಗಡ ನಡಗೋದು ನಮಗೆ. ಐಸಿಯುನಲ್ಲಿ ಇದ್ದಾಗ ಎಲ್ಲ ಸೌಂಡ್ಗಳು ಕುಯ್ಯೋ 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 ಒಂದು ಸೌಂಡು. ಹೋಗಿ ಬಾತ್ರೂಮಲ್ಲಿ ಕೂತ್ಕೊಂಡು ನೆಲದ ಮೇಲೆ ಯಾರೋ ವಾಂತಿ ಮಾಡಿದ್ದಾರೆ, ಅದನ್ನು ನೋಡಿದೆ. ಅದ್ರ ಮೇಲೆ ಕೂತ್ಕೊಂಡು ಹತ್ತಿದ್ದೀನಿ. ಒತ್ತಂದ್ರೆ ಯಾವ ತಾಯಿಗೂ ನರಕ ಬೇಡ. ಅದಾಗಿ 2 ದಿನಕ್ಕೆ ಅವನು ಎಷ್ಟು ಬ್ಯುಸಿ ಇರ್ತೀರಾ ಅಂತ. ಅಂದರೆ ಈಗ ನಾನು ತೆಲುಗು ಸೀರಿಯಲ್ ಮಾಡ್ತಾ ಇರೋದ್ರಿಂದ ಫಸ್ಟ್ ವೀಕ್ 3rd ವೀಕ್ ಅಲ್ಲಿರ್ತೀನಿ ಹೈದ್ರಾಬಾದಲ್ಲಿ. ಅಂದರೆ ತಿಂಗಳಲ್ಲಿ 4 ದಿವಸ ಇಲ್ಲ, 1 ವಾರ ಅಲ್ಲಿ. ಅಂದರೆ ಅಲ್ಲಿ 7 ದಿನನೂ ಇರುತ್ತೆ ಅಂತ ಹೇಳೋಕ್ಕಲ್ಲ. ಮಧ್ಯದಲ್ಲಿ 1 ದಿನ 2 ದಿನ ಇರದೇ ಇರ್ಬೋದು. ಬಂದು ಹೋಗೋಕ್ಕಾಗಲ್ಲ, ಅಲ್ಲೇ ಇರ್ತೆ. ಅಂದರೆ ಬ್ರೇಕ್ ಇದ್ದರೆ ಇರ್ತೀನಿ, ಇಲ್ಲಾಂದರೆ 7 ದಿನ ಅಲ್ಲೇ ಒಟ್ಟಿನಲ್ಲಿ 1 ರಿಂದ 7 ಮತ್ತು 15 ರಿಂದ 21. ಇನ್ ಬಿಟ್ವೀನ್ 2nd ವೀಕ್ 4th ವೀಕ್ ಇಲ್ಲಿರ್ತೀನಿ. ಅದ್ರ ಮಧ್ಯೆ ಯಾವ್ದಾದ್ರು ಒಂದು ಶಾರ್ಟ್ ಮೂವೀಸು ಅದು ಇದು ಮಾಡ್ತಾ ಇರ್ತೀನಿ. ತೀರಾ ಅಂತ ಬ್ಯುಸಿನೂ ಅಲ್ಲ, ತೀರಾ ಖಾಲಿನೂ ಇಲ್ಲ. ಹಾಗೆ ಒಂದು ಕನ್ನಡದಲ್ಲಿ ಸದ್ಯಕ್ಕೆ ಯಾವುದೂ ಇಲ್ಲ. ಹೇಳಿದ್ನಲ್ಲ ನಿಮಗೆ, ನಾವೆಲ್ಲ ಸೆಟ್ ಆಗಲ್ಲ ಇವ್ರಿಗೆ. ಅದಂಗೆ ಮೇಡಮ್ ಅಲ್ಲಿ ಹೈದರಾಬಾದಲ್ಲಿ ಅದಂಗೆ ಕರೆಕ್ಟ್ ಆಯಿತು ಅಂತ ಅದು ಗೊತ್ತಿಲ್ಲ ನನಗೆ ಹೇಗಿದಾಯ್ತು ಅಂತ. ಒಬ್ಬರು ಕಾಸ್ಟಿಂಗ್ ಇವರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ ಈ ಥರದ್ದು ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ ಅಂತ. ಮಾಡ್ತೀನಿ ಅಂತಂದರೆ ಅದೇ ಟೈಮ್ಗೆ ರೂಪಾ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಕನ್ನಡದವರು. ಈಗ ಅಲ್ಲೇ ತೆಲುಗುಲೇ ಸೆಟ್ಲ್ ಆಗಿದ್ದಾರೆ ಆಕೆ. ಅವರು ಸೇಮ್ ಪ್ರೊಡಕ್ಷನ್ಸ್ದೇ ಅದು ತೆಲುಗು ನಡೀತಾ ಇರೋದು. ಅವರು ನಂದು ಫೋಟೋ ಮೊಬೈಲಲ್ಲಿ ಇದು ಮಾಡಿ, ಇವ್ರದ್ದು ಅಡ್ರೆಸ್ ಬೇಕು, ಹಾಗೆ ಫೋನ್ ನಂಬರ್ ಬೇಕು ಅಂತ ನೋಡ್ಬಿಟ್ಟು ಯಾರು ಅಂತಂದಾಗ, ಅಯ್ಯೋ ಅಮ್ಮ ನನಗೆ ಗೊತ್ತು ಚೆನ್ನಾಗಿ ಅಂದ್ಬಿಟ್ಟು ಅವಳು ಡೈರೆಕ್ಟಾಗಿ ಮಾತಾಡೋದು. ಮಾತಾಡ್ಬಿಟ್ಟು ಹಿಂಗೆ ಮಾಡ್ತೀರಾ ಅಂತ. ಆ್ಯಕ್ಚುಲಿ 15 ವರ್ಷದ ಹಿಂದೆಯಿಂದನೂ ನನಗೆ ತೆಲುಗು ಆಫರ್ ಬರ್ತಾನೆ ಇತ್ತು ಸೀರಿಯಲ್ಸ್ದು. ಮಕ್ಕಳು ಚಿಕ್ಕವರು, ಮನೆಗಿನೇ ಬಿಟ್ಟು ಹೋಗೋಕ್ಕಾಗಲ್ಲ, ಗೊತ್ತಲ್ಲ ನಿಮ್ಗೆ ಫ್ಯಾಮಿಲಿ ಇದು, ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ಬೇಡ ಅಂತ ತಿರಸ್ಕಾರ ಮಾಡಿದ್ದೆ ನಾನೇ. ಆಮೇಲೆ ಇವರು ಹೇಳಿದಾಗ ಇಲ್ಲ ಅವ್ನು ನೋಡ್ಬಿಡೋಣ ತೆಲುಗುನು ಒಂದು ಮಾಡಿ. ತಮಿಳ್ 3 ಪ್ರಾಜೆಕ್ಟ್ ಮಾಡಿದ್ದೀನಿ ನಾನು, ಸೀರಿಯಲ್ಸ್ ಮಾಡಿದ್ದೀನಿ. ತಮಿಳ್ 3 ಪ್ರಾಜೆಕ್ಟ್ ಮಾಡಿದ್ದೀನಿ. ಹಾಗಾಗಿ ತೆಲುಗು ಒಂದು ಮಾಡಬೇಕು ಅಂತ ಒಂದು ಇದಿತ್ತು. ಈ ಆಫರ್ ಸಿಕ್ತು. ಕ್ಯಾರೆಕ್ಟರ್ ಚೆನ್ನಾಗಿದೆ, ಪ್ರೊಡಕ್ಷನ್ ಹೌಸ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಕನ್ನಡ 1-2 ಮಾತುಕತೆ ನಡೀತು. ಯಾಕೋ ಇನ್ನೂ ನಾನು ಅವಾಗಲೇ ಹೇಳಿದ್ನಲ್ಲ, ಫೋನೇ ಬಂದಿಲ್ಲ. ನೋಡೋಣ, ಕನ್ನಡದವ್ರು ನಾವು ಬೇಡವೇನೋ, ನೋಡೋಣ. ಕನ್ನಡದವ್ರು ಕರೆದ್ರೆ ನೀವು ಶಾರ್ಟ್ ಮೂವೀಸ್ ಅವರಂತೂ ಇದ್ದೀರಲ್ಲಪ್ಪ, ನಮಗೆ ಅನ್ನ ಹಾಕಕ್ಕೆ ಅನ್ನದಾತರು. ಅದೇ ಪೂರಕ ಮೇಡಮ್, ನೀವು ನಮಗೆ, ನಾವು ನಿಮಗೆ ಅಷ್ಟೇ ಸಹಕಾರದಿಂದ ನಾವು ಅಷ್ಟೇ. ಯಾಕಂದರೆ ನಿಮ್ಮಂಥ ಆರ್ಟಿಸ್ಟ್ಗಳು ಸಿಕ್ಕರೆ ನಮಗೊಂಥರ ಖುಷಿ ಮೇಡಮ್. ಅದು ನಮ್ಗೆ ನಿಮ್ಮ ಮೆಮೊರಿ ಪವರ್ ನೋಡಿ ನಾವು ಶಾಕ್ ಆಗಿದ್ದೀವಿ ಮೇಡಮ್. ಫ್ರೆಂಡ್ ಇದ್ರು ಮೇಡಮ್, ಅವ್ರು ಹೇಳಿದ್ರು ಒಂದು ಸರಿ, ಇಲ್ಲ ನಾನು ಯಾವುದೋ ಸೀರಿಯಲ್ ನಿಮ್ಮ ಜೊತೆ ಕೆಲಸ ಮಾಡಿದ್ರು ಅಂತ ಮೇಡಮ್. ಅವರು ಅಸೋಸಿಯೇಟ್ ಆಗಿ ನನಗೆ ಗೊತ್ತು ಮೇಡಮ್, ಅವ್ರಿಗೆ ಇಷ್ಟು ಉದ್ದಾಡಿ ಎಲ್ಲ ಕೊಟ್ಟರು ಪಟ ಅಂತ ಹೇಳ್ತಾರಂತ.
ಹೌದು ಹೌದು, ಒಂದು ಏನೋ ಒಂದು ದೇವ್ರು ಕೊಟ್ಟು ವರ ಅದು. ಅದು ಹೇಗೆ Dubbing ಕೂಡ ಬರುತ್ತೋ ಹಂಗೆ ಏನೋ madam. ಗೊತ್ತಿಲ್ಲ, ಬೇಗ 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 ನಮ್ಮ ತಲೆಗೆ ವಿಷ್ಣು ನಾವು ಇಷ್ಟು ಹೇಳ್ತಾ ಇದ್ದೆ ಮೇಡಮ್, ಅದು ಫಸ್ಟ್ ನೀವು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಹೋದಾಗ ಗಲಿಗಾಮಿಲಿ, ಅಣ್ಣ ನೀವು ಏನಣ್ಣ ಡಬ್ಬಿಂಗ್ ಎಲ್ಲ 4 ಅವರ್ 5 ಅವರ್ 8 ಅವರ್ ತೊಗೊಳ್ತೀರಾ ಮೇಡಮ್, ಅವ್ರು 45 ಮಿನಿಟ್ಸಲ್ಲಿ ರಪ್ ಅಂತ ಮುಗಿಸೋಗ್ಬಿಟ್ರು ಅಂತ. ಈ ಸರಿನೇ ಎರಡನೇ ಇದು ಸ್ವಲ್ಪ ಟೈಮ್ ತೊಗೋತು, ಒಂಚೂರು ವಾಯ್ಸ್ ಅದೇ ಕ್ರ್ಯಾಕ್ ಹುಷಾರಿಲ್ಲ ಆಗಿಬಿಟ್ಟಿತ್ತು, ಅಂತ ಹೇಳಿದ್ರಲ್ಲ ಹುಷಾರಿರಲಿಲ್ಲ, ಹಂಗಾಗಿ ಟೈಮ್ ತೊಗೊಳ್ತು. ಡಬ್ಬಿಂಗು ಅಷ್ಟೇ, ಒನ್ ಟೇಕ್ ಹೊಟ್ಟೋಗುತ್ತೆ, ಗೊತ್ತಿಲ್ಲ. ಅದು ಎಲ್ಲ ಹೆಂಗೆ ಮೇಡಮ್, ಅದು ನಮ್ಮ ಮುಂಚೆ ಹೇಳ್ಕೊಡಿ ಅಂತ. ಅಂದ್ರೆ ಖಂಡಿತ. ನಿಮ್ಮ ಅಬ್ಸರ್ವೇಷನ್ ಅಂತನಾ ಅಥವಾ ತಾರೆ ಜಮೀನ್ ಪರಲ್ಲಿ ಬರುತ್ತಲ್ಲ ಆ ಥರ ಒಂದ್ಸರಿ ಓದ್ಕೋತೀನಲ್ವಾ, ಒಂದ್ಸರಿ ಓದ್ಕೊಳ್ತೀನಿ. ಅಂದರೆ ಈಗ ಕೆಲವು ಸಲ ಏನಾಗುತ್ತೆ, ರೈಟಿಂಗಿಗೂ ಮೌತಿಂಗಿಗೂ ಚೇಂಜ್ ಇರುತ್ತಲ್ವಾ. ಈಗ ಬರೆಯೋದಕ್ಕೂ ನಾವು ಹೇಳೋದು ಕೆಲವು ಹಿಂದೆ ಮುಂದೆ ಆಗಿದ್ರೆ ಚೆನ್ನಾಗಿ, ನಾನು ಒಂದ್ಸರಿ ಪರ್ಮಿಷನ್ ಕೇಳ್ತೀನಿ. ಈಗ ಎಕ್ಸಾಂಪಲ್ ನೀವು ಡೈರೆಕ್ಟ್ರ್ ಅಂದ್ಕೊಳ್ಳಿ, ಡೈಲಾಗ್ ಶೀಟ್ ಕೊಟ್ಟು, ಸರ್ ಇದನ್ನೊಂಚೂರು ಹಿಂಗೆ ಚೇಂಜ್ ಮಾಡ್ಕೋಬೋದಾ, ಅಥವಾ ಇದಕ್ಕೇನಾರು ಒಂದು ಸೇರಿಸ್ಕೋಬೋದಾ ವಿತ್ ಯುವರ್ ಪರ್ಮಿಷನ್, ಅಮ್ಮ ತೊಗೊಳ್ಳಿ ಅಂತ ಅಂದ್ಬಿಟ್ರೆ, ನಾನು ಆ ಡೈಲಾಗ್ ಹೇಳ್ತೇನೆ, ನಾನು ಕಣ್ಮುಂದೆ ಟೈ ಅಂತ ಹೋಗ್ತಾ ಇರುತ್ತೆ. ಅದು ಏನೋ ಏನು ಪವರು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಶಾರದಾಂಬೆ ಆಶೀರ್ವಾದ ಅಷ್ಟೇ. ತೆಲುಗು ಎಲ್ಲ ಹೆಂಗೆ ಮಾಡ್ತೀರಾ ಮೇಡಮ್ ಅಲ್ಲಿ? ಅದು ತೆಲುಗು ನನಗೆ ಒಂದು 70% ಬರೋದು. ಅಂದರೆ ತೆಲುಗು ಕನ್ನಡ ಆದಷ್ಟು ಸಿಮಿಲರ್ ಅಲ್ವಾ, ಸ್ವಲ್ಪ ಎಲ್ಲೋ ಅವರು ಅದನ್ನು ಎಕ್ಸ್ಟ್ರಾ ಸೇರಿಸ್ತಾರೆ ಅಷ್ಟೇ. ಒಂದಷ್ಟು ಒಂದು 70-75% ಬರೋದು. ಅಲ್ಲಿ ಪ್ರಾಂಪ್ಟಿಂಗ್ ಇರುತ್ತೆ ನಿಮಗೆ, ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಪ್ರಾಂಪ್ಟಿಂಗೇ ಅವ್ರದ್ದು. ಮತ್ತು ಎಲ್ಲ ಚಾನಲ್ಲು ಡಬ್ಬಿಂಗೆ. ವಿತೌಟ್ ಪ್ರಾಂಪ್ಟಿಂಗ್ ಅಲ್ಲಿರೋ ಆರ್ಟಿಸ್ಟ್ಗಳೇ ಒಂದು ಸಣ್ಣ ಡೈಲಾಗ್ ಕೂಡ ತೊಗೊಳಲ್ಲ. ಹೌದಾ ಮೇಡಮ್? ತೊಗೊಳಲ್ಲ. ರಂಡಿ ಕೂಚೊಂಡಿ ಅನ್ನೋದನ್ನು ಅವ್ರಿಗೆ ಪ್ರಾಂಪ್ಟ್ ಮಾಡಬೇಕು. ಪ್ರಾಂಪ್ಟ್ ಮಾಡಿದಿರ ತೊಗೊಳೋದಿಲ್ಲ ಅವರು. ನಮ್ಮ ಕಲಾವಿದರು ಪೇಜ್ ಗಟ್ಟಲೆ, ಈಗ ಅನಂತ್ ವೇಲು ಸರ್ ಅವರು, ಅನಂತ್ ನಾಗ್ ಸರ್ ಅವರು, ಅಂದರೆ ಅದ್ಭುತವಾದ ಶ್ರೀನಿವಾಸ್ ಪ್ರಭು ಸರ್, ಅಂದರೆ ಬೇಕಾದಷ್ಟು ಜನ ಇದ್ದಾರೆ ಆರ್ಟಿಸ್ಟ್ಗಳು. ಒಬ್ಬೊಬ್ರದ್ದು ಹೆಸರು ಹೇಳ್ಕೊಂಡು ಹೋದ್ರೆ ಅದೇ ಒಂದು ಎಪಿಸೋಡ್ ಆಗಿಬಿಡುತ್ತೇನೋ ಅಂಥವ್ರು. ಹೆಂಗೆ ತೊಗೊಳ್ತಾರೆ ಡೈಲಾಗು ಅಂದರೆ, ನಾವೆಲ್ಲ ಏನಿಲ್ಲ ಅವ್ರ ಮುಂದೆ, ಅಷ್ಟು ಚೆನ್ನಾಗಿ ತೊಗೊಳ್ತಾರೆ. ಗ್ಲಿಸರಿನ್ ಯೂಸ್ ಮಾಡಲ್ಲ, ಮಾತಾಡ್ತಾ ಆದರೆ ಆ ಎಮೋಷನ್ಸ್ ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅವ್ರಿಗೆ, ಎಮೋಷನ್ಸ್ ಏನಿದ್ರೆ. ಬಟ್ ಅಲ್ಲಿ ಏನಂದರೆ ಅವರು ಗ್ಲಿಸರಿನ್ ಇಲ್ಲದೆ ಆ್ಯಕ್ಟ್ ಮಾಡೋದೇ ಇಲ್ಲ, ಪ್ರಾಂಪ್ಟಿಂಗ್ ಇಲ್ಲದೆ ಆ್ಯಕ್ಟ್ ಮಾಡೋದೇ ಇಲ್ಲ. ಪ್ರಾಂಪ್ಟಿಂಗ್ ಕೊಡಲೇಬೇಕು ತೆಲುಗುವರೇ. ನಾನು ಕೇಳಿದೆ ಕ್ಯೂರಿಯಾಸಿಟಿಗೆ, ಯಾಕೆ ಪ್ರಾಂಪ್ಟಿಂಗ್ ತೊಗೊಳ್ತೀರಾ, ನಿಮಗೆ ತೆಲುಗು ಫ್ಲೂಯೆಂಟಾಗಿ ಬರುತ್ತಲ್ವ, ಮಾತಾಡ್ಬೋದು, ನಮ್ಗೆ ಗೊತ್ತಾಗಲ್ಲಮ್ಮ ಅಂತಾರೆ. ಹಿಂಗೆ ಏನು ಅಂತ ಗೊತ್ತಾಗಲ್ಲ. ಆಮೇಲೆ ನೀವು ಪ್ರಾಂಪ್ಟಿಂಗ್ ಡೈರೆಕ್ಟರ್ ಇರ್ತಾರಲ್ಲ, ಅವರು ಆ ಫ್ಲೋನಲ್ಲೇ ಹೇಳ್ತಾ ಇರಬೇಕು ಒಂದು ಡೈಲಾಗ್, ಏಯ್ ನೀನೇನು ಮಾಡ್ತಾ ಇದೆಯಾ, ನಿನ್ಗೇನಾರ ಗೊತ್ತಾ, ಈ ಫ್ಲೋನಲ್ಲೇ ಅವರು ಕಿರಿಸ್ತಾ ಇರಬೇಕು ಪಾಪ. ವೇರಿಯೇಷನ್ದಲ್ಲಿ ಹೇಳಿದ್ರೆ ಅವರು ಇಲ್ಲ ಏನು ಮಾಡ್ತಾ ಇದೆಯಾ ನೀನು, ಏನು ಮಾಡ್ತಾ ಇದೆಯಾ, ಅವ್ರು ಹಾಗೆ ತಗೋತಾರೆ. ಪ್ರಾಂಪ್ಟಿಂಗ್ ಡೈರೆಕ್ಟರ್ಗೆ ಪಾಪ ತುಂಬ ಕಷ್ಟ. ಅವ್ರ ಗಂಟ್ಲು, ನಾನೇನು ಮಾಡ್ತೀನಿ ಗೊತ್ತಾ, ನಾನು ಅದು ನೋಡಿಬಿಟ್ಟು ಹೋಗೋವಾಗ ದಿನ ಒಂದು 4-5 ವಿಕ್ಸ್ ಚಾಕ್ಲೇಟ್ ತೊಗೊಂಡೋಗ್ತೀನಿ ಡೈರೆಕ್ಟ್ರಿಗೆ, ಪ್ರಾಂಪ್ಟಿಂಗ್ ಡೈರೆಕ್ಟರ್ಗೆ. 1-2 ವಿಕ್ಸ್ ಚಾಕ್ಲೇಟ್, ಗುಡ್ ಮಾರ್ನಿಂಗ್ ಸರ್, ಅಮ್ಮ ತಂದು ಕೊಟ್ರ ಖುಷಿ, ಅವ್ರಿಗೆ ಖುಷಿ. ಅಯ್ಯೋ ತುಂಬ ಕಷ್ಟ ಅಲ್ಲಿ. ನಾನು ಹೇಳ್ತೀನಿ, ನಾನೇ ಮಾತಾಡ್ತೀನಿ ಸರ್, ಹೆಂಗೂ ಡಬ್ಬಿಂಗ್ ಇರುತ್ತಲ್ವಾ, ನಾನು ಮಾತಾಡ್ತೀನಿ, ನಂಗೆ ಇನ್ನೂ ಕಲ್ತ್ಕೋತೀನಿ, ನಾನು ಹೇಳ್ತೀನಿ. ಅವ್ರು ಇಲ್ಲಮ್ಮ ಅದು ಎಲ್ರಿಗೂ ಇದು ಮಾಡ್ಬೇಡ, ಡಬ್ಬಿಂಗ್ ಅಂದರೆ ಪ್ರಾಂಪ್ಟಿಂಗ್ ಮಾಡ್ತಾರೆ. ಹಾಗಾಗಿ ಏನು ಕಷ್ಟ ಆಗಲ್ಲ. ಅದೇ ಮೇಡಮ್, ಇಷ್ಟು ವರ್ಷದಿಂದ ಈಗ ಈ ಫೀಲ್ಡಲ್ಲಿ ಇದ್ದೀರಾ, ಎಕನಾಮಿಕಲಿ ಫಿಟ್ ಆಗಿದ್ದೀರಾ ಮೇಡಮ್, ಫೈನಾನ್ಷಿಯಲಿ ಫಿಟ್ ಆಗಿದ್ದೀರಾ? ತುಂಬ ಕಷ್ಟವಾದ ಕ್ವಶನ್ ಕೇಳಿದ್ದೀನಿ. ಖಂಡಿತ ಇಲ್ಲ. ಆಗಬೇಕು ಅಂದ್ಕೊಂಡಾಗ ಒಂದು ಹೊಡೆತ, ಪಾತಾಳಕ್ಕೆ ಹೋಗಿದ್ದೀವಿ, ಮತ್ತೆ ಎದ್ದು. ಫಿನಿಕ್ಸ್ ಪಕ್ಷಿ ಬಗ್ಗೆ ಕೇಳಿದಿರ ನೀವು? ಆ ಹಕ್ಕಿ ಸುಟ್ಟು ಭಸ್ಮ ಆಗೋಗ್ಬಿಡುತ್ತಂತೆ. ಭಸ್ಮ ಮಾಡಿಬಿಡಿ, ಆ ಭಸ್ಮನ ತೊಗೊಂಡೋಗಿ ನೀರಿಗೆ ಎಸ್ದುಬಿಡಿ, ಆ ಎಲ್ಲೋ ಒಂದು ಅಣು ಥರ ಒಂದಷ್ಟಿದ್ರೂ ಅದಕ್ಕೇನೋ ಒಂದಷ್ಟು ಎನರ್ಜಿನ ಕ್ರಿಯೇಟ್ ಮಾಡಿಕೊಂಡು ಅದು ಮತ್ತೆ ಹುಟ್ಟಿ ಫಿನಿಕ್ಸ್ ಪಕ್ಷಿ ಆಗುತ್ತಂತೆ. ಹಾಗಾಗಿದೆ ನಮ್ಮ ಜೀವನ. ಒಂದು ಹೊಡೆತ ಬಿತ್ತು, ಏನೋ ಒಂದು ಹೊಡೆತ ಬಿತ್ತು, ಒಂದು ಸಮಸ್ಯೆ ಬಂತು, ಅದನ್ನೇನೋ ಒಂದಷ್ಟು ಇದು ಮಾಡ್ಕೊಂಡು ಎಲ್ಲ ಮುಗಿತಪ್ಪ, ಹಬ್ಬ ಇನ್ಮೇಲೆ ಏನೋ ಒಂದು ಆಗುತ್ತಪ್ಪ ಅಂದ್ಕೊಳ್ಳುವಾಗ ಅದಕ್ಕೆ 2 ಪಟ್ಟು ಹೊಡೆತ. ಅದೇ ಮೇಡಮ್, ನಾನು ಕೇಳಬೇಕಾಗುತ್ತೆ. ಅದ್ರ ಪರ್ಸನಲ್ ಬದುಕಿನ ತುಂಬ ಕಷ್ಟ ಒದ್ದಾಡಿದ್ದೀರ. ಅದೇ ನಿಮ್ಮ ಮಗ, ಚಿಕ್ಕ ಮಗದು, ಅದೇ ಸ್ವಲ್ಪ ಹೇಳ್ಬೋದಾ ಮೇಡಮ್? ಅಂದರೆ ಅವನು ತುಂಬ ಎನರ್ಜಿ ಇದ್ದಂಥ ಹುಡುಗ. ಅಪ್ಪು ಅಂದರೆ ಪಂಚಪ್ರಾಣ ಅವನಿಗೆ, ಡ್ಯಾನ್ಸ್ ಅಂದರೆ ಪ್ರಾಣ. ಅವ್ನು ಏನೋ ಸಾಧನೆ ಮಾಡಬೇಕು. ಅವನಿಗೆ ಹುಡುಗಿಯರ ಬಗ್ಗೆ ತುಂಬ ಗೌರವವಿರೋರು. ಈಗಲೂ ನೀವು ನಂಬಲ್ಲ, ಪ್ರತಿ ಅವನ ಬರ್ತಡೇಗೆ, ಆಮೇಲೆ ರಾಖಿ ಹಬ್ಬಕ್ಕೆ ಹೆಣ್ಮಕ್ಳು ಬಂದು ಅವ್ನ ಫೋಟೋಗೆ ರಾಖಿ ಕಟ್ಬಿಟ್ಟು ಅವ್ನ ಬರ್ತಡೇಗೆ ಗಿಫ್ಟ್ ಇಟ್ಬಿಟ್ಟು ಹೋಗ್ತಾರೆ. ಎಷ್ಟೊತ್ತು ರಾತ್ರಿ ಆಗಲಿ, ಅಕಸ್ಮಾತ್ ನಾವೇನಾದ್ರು ಮನೇಲಿ ಇಲ್ಲ ಅಂದರೂ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತೀರಾ ಏನು ಕೇಳ್ಕೊಂಡು, ಎಷ್ಟೊತ್ತು ರಾತ್ರಿ ಆಗಲಿ ಮನೆಗೆ ಬಂದು ಫೋಟೋಗೆ ರಾಖಿ ಕಟ್ಬಿಟ್ಟು ಹೋಗ್ತಾರೆ, ಗಿಫ್ಟ್ ಕೊಟ್ಬಿಟ್ಟು ಹೋಗ್ತಾರೆ. ಅಷ್ಟು ಅವ್ರು ಮಾಡ್ತಾರೆ ಅಂದರೆ ಅವನಿಗೆ ಹೆಣ್ಮಕ್ಳ ಬಗ್ಗೆ ಇದ್ದಂಥ ಗೌರವ. ಅವನಿಗೆ ಕನಸು ಅಂದರೆ
ಈಗ ಡ್ಯಾನ್ಸ್ ಬಗ್ಗೆ ಪ್ರೀತಿ ಇರೋಂಥವ್ರು, ಡ್ಯಾನ್ಸ್ ಅಂದರೆ ಪ್ರಾಣ ಅಂತವ್ರು ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ಫೀಸ್ ಕಟ್ಟಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಕ್ಕೆ ಸಾಧ್ಯ ಇರಲ್ಲ. ಅಂಥವ್ರಿಗೋಸ್ಕರ ಫ್ರೀ ಡ್ಯಾನ್ಸ್ ಹೇಳ್ಕೊಡೋಂಥ ಕ್ಲಾಸ್ಗಳು ಮಾಡಬೇಕು. ಆಮೇಲೆ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ ನೋಡ್ಕೊಳ್ಳೋರೆಲ್ಲ, ಅಂಥವ್ರಿಗೆ ನಾನು ವೃದ್ಧಾಶ್ರಮ ಥರ ಮಾಡಬೇಕು. ಆ ಥರ ಏನೇನೋ ಒಂದು ಚಿಕ್ಕ ವಯಸ್ಸಲ್ಲಿ ಅಂತ ಕನಸುಗಳು ಭಾಳ. ನೀವು ನಂಬಲ್ಲ, ಅವನು ಸಿನಿಮಾ ರಂಗಕ್ಕೆ ಇನ್ನೂ ಬಂದಿರಲಿಲ್ಲ, ಅವನು ಇದೇ ಇರಲಿಲ್ಲ. ಆಗ್ಲೇ ಅವನು ಚಿಕ್ಕ ಮಗು, ಅಮ್ಮ ನೀವು ಶೂಟಿಂಗ್ ಎಲ್ಲ ಮಾಡ್ತಿರಲ್ಲ, ನಾನು ಒಂದು ಪಿಕ್ಚರ್ ತೆಗಿತೀನಿ ಅನ್ನೋದು. ಏನಪ್ಪ ಅಂದರೆ ಟಾಂಗಾ ಅಂತ ಪಿಕ್ಚರ್ ಹೆಸರಿಟ್ಟಿದ್ದ. ಇದು ಕುದುರೆಗಾಡಿ, ಟಾಂಗಾ ಕುದುರೆಗಾಡಿ. ಫಸ್ಟ್ ಶಾಟ್ ಏನು ಗೊತ್ತೇನಮ್ಮ, ಕತ್ಲು, ಮಳೆ ಗುಡುಗು ಸಿಡ್ಲು, ಜೋರಾಗಿ ಮಳೆ. ಹಿಂಗೆ ಕ್ಯಾಮ್ರಾ ಹಿಂಗಿಟ್ರೆ ಇದು ಟಾಂಗಾದ ಮುಂದೊಂದು ಚಕ್ರ, ಹಿಂದಿನ ಚಕ್ರ, ಮುಂದಿನ ಚಕ್ರ, ಹಿಂದಿನ ಚಕ್ರ, ಕುದುರೆ ಕಾಲು ಓಡ್ತಾ ಇರುತ್ತೆ. ಆಮೇಲೆ ಹಿಂಗೆ ಕ್ಯಾಮ್ರಾ ಬಂದರೆ ಟಾಂಗಾ ಅಂತ ಬರುತ್ತೆ ಅನ್ನೋನು. ಆ ಥರ ಅವನಿಗೆ ಮೈಂಡಲ್ಲಿ ಓಡಾಡ್ತಾ ಒಂದೊಂದು ಸರಿ ನನಗೆ ಅವನು ಶಂಕರನಾಗ್ತಾರ ಅನ್ಸೋನು. ಅವರು ಹಂಗೆ ಅಲ್ವಾ, ತುಂಬ ಕನಸುಗಳನ್ನ ಇಟ್ಕೊಂಡಿದ್ದಂಥವ್ರು, ಫಾಸ್ಟ್ ಎನರ್ಜಿ. ಏನೊಂದು ನಿಮಿಷ ಕೂತ್ಕೊಂಡು ನನ್ನ ಎನರ್ಜಿ, ನನ್ನ ಮೆಮೊರಿ ಪವರ್ ಏನು, ಅವನ ಮೆಮೊರಿ ಪವರ್ ನೋಡಬೇಕಾಗಿತ್ತು ನೀವು. ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು ಡಿಸ್ಕಷನ್ ಮಾಡ್ತಾಯಿದ್ದಾರೆ ಸೀನು, ನೋಡಪ್ಪ ಇಂಥ ಕ್ಯಾರೆಕ್ಟರ್, ಈಗ ಇವನ ಕ್ಯಾರೆಕ್ಟರ್ ಇದು, ಹಿಂಗೆ ಮಾತಾಡಿದ್ರೆ ಇವನು ರೆಡಿಯಾಗಿಬಿಡೋ, ಟೇಕ್ ಸರ್, ರೆಡಿ ಸರ್, ನೋ ಮಾನಿಟ್ರ್. ಅಷ್ಟು ಇದ್ದಂಥ ಹುಡುಗ ಒಂದಿನ ಅವ್ನ ಡ್ಯಾನ್ಸ್ ಕ್ಲಾಸ್ ಪಕ್ಕದಲ್ಲಿ ಒಂದು ಲ್ಯಾಬ್ರೇಟ್ರಿ ಇತ್ತು. ಏನೋ ಸುಮ್ಮನೆ ಗೊತ್ತಲ್ಲ ಹುಡುಗರು ತರಲೆಗಳು ಮಾಡ್ಕೊಂಡು ಏನೋ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಿನಗೆ ಜಾಂಡಿಸ್ ಇದೆ ಅಂತ ಹೇಳಿದ್ದಾರೆ. ಮನೆಗೆ ಬಂದು ಅಮ್ಮ ನಂಗೆ ಜಾಂಡಿಸ್ ಅಂತೆ ಅಂದೆ. ನಾನು ಹೋಗೋ ಸುಮ್ಮನೆ ಕಣ್ಣು ಎಲ್ಲ ಅರಶಿನ ಆಗುತ್ತೆ, ಇದಾಗುತ್ತೆ, ಕೈಯೆಲ್ಲ ಹಿಂಗೆ ನೋಡಿದೆ, ಎಂಥದ್ದು ಇಲ್ಲ ಏನಿಲ್ಲ, ಏನು ಸುಮ್ಮನೆ ಆಟ ಆಡ್ತೀನಿ, ನೀನು ಯಾವನೋ ಹೇಳ್ದೆ ನೀನು ಕೇಳ್ತೀಯ ಅಂದ್ಬಿಟ್ಟು ಬೈದೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ಯಾಕೋ ಸುಸ್ತಾಗುತ್ತೇನೋ, ಇದು ಮಾಡುತ್ತೇನೋ, ಒಂದು ವಾರ 15 ದಿವಸ ನಾವು ಯಾಕೋ ಬೇಡ ಏನೋ ಹಿಂಗೆ ಅಂತಿದ್ದಾರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಒಬ್ರು ಇದ್ದರು, ನಟರಾಜ್ ಅಂತ, ಅಲ್ಲೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅವನಿಗೆ ಒಂದಷ್ಟು ಕೌಂಟ್ಸ್ ಬಂತು. ಅವ್ರೇನು ಹೇಳಿದ್ರು ನಾಳೆ ಇನ್ನೊಂದು ಸರಿ ಮಾಡೋಣ ಅಂತ. ಮಾರನೇ ದಿನ ಮಾಡಿದಾಗ 75,000ಕ್ಕೆ ಬಂದುಬಿಟ್ಟಿತ್ತು ಕೌಂಟ್ಸ್, ಪ್ಲೇಟ್ಲೆಟ್ಸ್. ಅಂದರೆ 1,25,000 ಮೇಲೆ ಇರಬೇಕಲ್ಲ. ಇರಬೇಕು. ಆ ಟೈಮಲ್ಲಿ ಡೆಂಗ್ಯೂ ತುಂಬ ಇದ್ದಂಥ ದಿನಗಳು. ಡೆಂಗ್ಯೂ ಏನಾರು ಇರಬೇಕಮ್ಮ, ನೀವು ಫೋರ್ಟಿಸ್ಗೆ ಹೋಗಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾಗರಬಾವಿ ಫೋರ್ಟಿಸಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ವಿ. 10 ದಿನ ಇದ್ದ. ಎಲ್ಲ ಥರ ಚೆಕ್ ಮಾಡಿದ್ರು, ಡೆಂಗ್ಯೂ ಇಲ್ಲ, ಏನೂ ಇಲ್ಲ. ಅವ್ರಿಗೆ ರೀಸನ್ನೇ ಗೊತ್ತಾಗ್ತಾ ಇಲ್ಲ. ಕಡೆಗೆ ಎಲ್ಲ ಥರ ಬ್ಲಡ್ ಟೆಸ್ಟ್ ಆದಮೇಲೆ ಒಂದು ದಿನ ಪ್ಲೇಟ್ಲೆಟ್ಸ್ ಕೌಂಟ್ ಕಮ್ಮಿ ಆಗ್ತಾನೇ ಇತ್ತು. ಕಾರಣ ಬೇಕಲ್ಲ, ಪ್ಲೇಟ್ಲೆಟ್ಸ್ ಕೌಂಟ್ ಕಮ್ಮಿ ಆಗೋದು ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ಕಡೆಗೆ ಬೋನ್ ಮ್ಯಾರೋ ಮಾಡಬೇಕು ಅಂತ. ಯಾವ ಪರೀಕ್ಷೆನಲ್ಲೂ ನಿಮ್ಗೆ ಯಾವುದು ಏನೂ ಗೊತ್ತಾಗಲಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ನು ಬೋನ್ ಮ್ಯಾರೋ. ಅಂದರೆ ನಮ್ಮ ಬೆನ್ನು ಮೂಳೆ ಮಜ್ಜೆ ಇದೆ, ಅಲ್ಲಿಗೆ ಇಂಜೆಕ್ಷನ್ ಮಾಡಿ ಮೂಳೆಗೆ, ಆ ಮೂಳೆ ಒಳಗಿಂದ ಮಜ್ಜೆನ ಎಳಿತಾರೆ. ಅದು ಒಂದು ನರಕ ಸದೃಶವಾದಂತಹ ಒಂದು ಎಳೆದು ಆ ಮಜ್ಜೆನ ತೊಗೊಂಡೋಗಿ ಟೆಸ್ಟ್ ಮಾಡ್ತಾರೆ. ಅದು ಟೆಸ್ಟ್ ಮಾಡಿದ್ದು ಆವಾಗಲೇ ಬರೋದು 7 ದಿನ ಬೇಕು ಅದಕ್ಕೆ ಬರೋಕ್ಕೆ, ರಿಪೋರ್ಟ್ ಬರೋದಕ್ಕೆ. ಮಜ್ಜೆ ಟೆಸ್ಟ್ ಮಾಡೋದು ಯಾವಾಗಂದರೆ ಕ್ಯಾನ್ಸರ್ ಇದ್ದರೆ ಮಾತ್ರ ಮಾಡ್ತಾರೆ ಅನ್ನೋದೊಂದು ಇದಿತ್ತು. ನಮಗೇನೂ ಗೊತ್ತಿಲ್ಲ ವೀರವ್ರೆ, ಅದ್ರ ಬಗ್ಗೆ ಯಾವ ಐಡಿಯಾನೂ ಇರಲಿಲ್ಲ. ಸರಿ ಕಳಿಸಿದ್ವಿ, ಅರ್ಜೆಂಟ್ ರಿಪೋರ್ಟ್ ಬೇಕು ಅಂತ 4 ದಿನಕ್ಕೆ ತರಿಸಿದ್ರು. ಅವತ್ತು ಎಂಥ ನರಕ ಅನುಭವಿಸಿದ್ದೀವಿ ಅಂತಂದರೆ, ಒಳಗಡೆ ಬಾಗಿಲು ಹಾಕ್ಕೊಂಡು ಇದು ಮಾಡಿ ಬಾಗಿಲು ಡೋರ್ ಹತ್ರ ನಾನು ಹತ್ಕೊಂಡು ನಿಂತಿದ್ದೀನಿ, ನನ್ನ ಗಂಡ ಅಲ್ಲಿ ನಿಂತಿದ್ದಾರೆ. ಇವನಮ್ಮ ಅಂತಲೇ ಕರಳು ಕಿತ್ತು ಬರ್ತಾಯಿದ್ದಾರೆ. ಅದನ್ನ ಫುಲ್ಲು ಹಿಂಗೆ ಮಲಗಿಸ್ತಾರೆ, ಹಿಂಗೆ ಮಲಗಿಸಿ ಹಿಂಗೆ ಕುಕ್ಕರ್ಗಲ್ಲ ಫುಲ್ಲು ಬೆನ್ನ ಮೇಲೆ ಹಿಂಗೆ ಮಲಗಿಸಿ, ಈ ಮೂಳೆ ಎಂಡಲ್ಲಿ ಒಳಗಡೆ ರಂಧ್ರ ಮಾಡಿ ಕೊರೆದು ಅದ್ರೊಳಗಡೆಯಿಂದ ಮಜ್ಜೆ ತೆಗಿಯೋಂಥ ತುಂಬ ಗಟ್ಟಿ ಮೇಡಮ್, ಅದಕ್ಕೆ ಹಾಕ್ತಾರಂದ್ರೆ. ಹೌದು, ತುಂಬ ಯಾತನಾದಾಯಕವಾದಂತಹ ಒಂದು ಸಿಚುವೇಶನ್ ಅದು. ನಾವು ಎಷ್ಟು ಅದು ಹೇಳೋಕ್ಕಾಗಲ್ಲ ಬಿಡಿ, ಅದು ಅನುಭವಿಸ್ದವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಆಚೆ ಡಾಕ್ಟ್ರು ಬಂದು ಟೆಸ್ಟಿಗೆ ಕಳಿಸ್ತಾ ಇದ್ದೀವಮ್ಮ, ಒಂದು 2-3 ದಿನ ಜಾಗ್ರತೆಯಾಗಿ ನೋಡ್ಕೊಳ್ಳಿ, ಒಬ್ಬನೇ ಇದಕ್ಕೆಲ್ಲ ಕಳಿಸ್ಬೇಡಿ, ತುಂಬ ಪೇಯ್ನ್ ಇರುತ್ತೆ, ಯಾರು ಸಪೋರ್ಟ್ ಕೊಟ್ಕೊಂಡು ವಾಶ್ರೂಮ್ಗೆಲ್ಲ ಕರ್ಕೊಂಡು ಹೋಗಬೇಕಾಗುತ್ತೆ, ತುಂಬ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಅಂತ ಹೋದರು. ಸರಿ ಒಳಗಡೆ ಬಂದು ಕೂತ್ಕೊಂಡೆ, ನಗ್ತಾ ಇದ್ದ. ಅವನ ಮುಖದಲ್ಲಿ ಯಾವಾಗಲೂ ಒಂದು ಸ್ಮೈಲ್. ಅಪ್ಪ ನೋವಾಗಲಿಲ್ಲ, ಆಯಿತು ಅಮ್ಮ ನೋವಾಯಿತು, ಏನಂತ ನೋವಿಲ್ಲ. ಅವ್ನ ವಿಲ್ ಪವರ್ ಹೇಗೆ ಅಂದರೆ, ನೀವು ಯಾರಿಗೂ ಇರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅವ್ನ ವಿಲ್ ಪವರ್ನ. ನಾನು ಯಾರನ್ನೂ ನೋಡೂ ಇಲ್ಲ, ಅಷ್ಟು ವಿಲ್ ಪವರ್ ಇರೋಂಥ ಮನುಷ್ಯರನ್ನು ನಾನು ನೋಡೇ ಇಲ್ಲ. ಅರ್ಧ ಗಂಟೆಗೆ ವಾಶ್ರೂಮ್ಗೆ ಬಾಪ ನಾನು ಹೋಗ್ತೀನಿ ಬಿಡಮ್ಮ ಅಂತ ಎದ್ದು ಆರಾಮಾಗಿ ಓಡೋ ಅಂದ. ಅವನ ಇಂಟೆನ್ಷನ್ ಏನು, ಅವನಿಗೆ ನನ್ನ ಕಣ್ಣಲ್ಲಿ ನೀರು ಬರಬಾರ್ದು. ಅವನು ನಾನು ಯಾವಾಗಲೂ ಆಶಾರಾಣಿ ಅಂತ ಹೆಸರಿಟ್ಟು ಕರಿ, ತುಂಬ ಪ್ರೀತಿ ಜಾಸ್ತಿ ಆಗಿಬಿಟ್ರೆ ಹೆಸರಿಟ್ಟು ಕರೆಯೋನು. ಆಶಾರಾಣಿ ನಿಮ್ಮ ಹೆಸರಲ್ಲೇ ರಾಣಿ ಇದೆ, ರಾಣಿ ಥರ ನೋಡ್ಕೊಂಡು ಆ ಥರ ತುಂಬ. ಅವನು ಅವ್ರ ತಂದೆಗಿಂತ ನನ್ನ ಹತ್ರ ತುಂಬ ಕ್ಲೋಸ್ ಆಗಿರ್ತಿದ್ದವನು. ಅದಾಯಿತು. ಅದಾದಮೇಲೆ ಎಲ್ಲ ಆ ಟೈಮಲ್ಲಿ ಏನು ಮಾಡಿಬಿಟ್ರು, ಕ್ಯಾನ್ಸರ್ಗೆ ಬೋನ್ ಮ್ಯಾರೋ ಮಾಡೋದು, ಕ್ಯಾನ್ಸರ್ ಆಗಿಬಿಟ್ಟಿದೆ ಅಂತ ಗೊತ್ತಲ್ಲ ಜನಗಳ ಮಾತು.
ಒಂದಷ್ಟು ಇದು ಅಂತಂದರು. ಅದರ ರಿಪೋರ್ಟ್ ಏನೂ ಬರಲಿಲ್ಲ. ಆವಾಗ ನಮಗೆ ಗೊತ್ತಾಗಿದ್ದು ಈವಾನ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ. ಅದು ನೀವು ಕೇಳೇ ಇರಲಿಕ್ಕಿಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ನಿಮಗೇನು ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗಲ್ಲ. ಅಂದರೆ ಈಗ ಒಬ್ಬ ಮನುಷ್ಯನಿಗೆ ಪ್ಲೇಟ್ಲೆಟ್ಸ್ ಹುಟ್ಟಿ 1-2 ತಿಂಗಳು 3 ತಿಂಗಳು ಆದಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದೊಂದು ಇದಿರುತ್ತೆ. ಬಟ್ ಅವನಿಗೆ ಹುಟ್ಟಿ 1-2 ದಿನ 3 ದಿನದಲ್ಲೇ ಸತ್ತೋಗ್ಬಿಡೋದು ಪ್ಲೇಟ್ಲೆಟ್ಸ್. ಇಮ್ಯುನಿಟಿ ಸ್ಟ್ರೆಂತ್ ಫುಲ್ ಕಡಿಮೆ ಆಗ್ಬಿಡುತ್ತೆ ಅವ್ರಿಗೆ ಆ ಥರ ಆದರೆ. ಸ್ಟ್ರೆಂತು ಇಮ್ಯುನಿಟಿ ಕಮ್ಮಿ ಆಗಿದ್ದು ನಾವು ಯಾವತ್ತೂ ನೋಡಿಲ್ಲ. ಯಾವಾಗಲೂ ಅಷ್ಟು ಎನರ್ಜಿಯಾಗಿರ್ತಿದ್ದ. ಆದರೆ ಪ್ಲೇಟ್ಲೆಟ್ಸ್ ಇಲ್ಲ ಅಂದರೆ ಅಷ್ಟಕ್ಕೆ ಬಂದುಬಿಟ್ರೆ ಕಮ್ಮಿ ಆಗಿಬಿಟ್ರೆ ತುಂಬ ಸುಸ್ತಾಗ್ಬಿಡ್ತಾರಂತೆ ಮನುಷ್ಯರು ಅಂತೆಲ್ಲ. ಆದರೆ ಅವ್ನು ಯಾವತ್ತೂ ಹಂಗೆ ಇರ್ತಿರ್ಲಿಲ್ಲ. ನಮ್ಗೆ ಅದೇ ಗೊತ್ತಾಗಲಿಲ್ಲ. ಸಣ್ಣ ವಯಸ್ಸಲ್ಲಿ ಹುಡುಗರೆಲ್ಲ ಆಟಾಡ್ತಾ ಇರುವಾಗ ಅವನು ಚಿಕ್ಕ ವಯಸ್ಸಲ್ಲಿ ಒಂದು 8-7 ವರ್ಷದಲ್ಲಿ ಯಾರೊಬ್ಬ ಹುಡುಗ ಕಲ್ಲೆಸಿದ್ದಾನೆ, ಇಲ್ಲಿಗೆ ತಗ್ಲಿಬಿಟ್ಟಿದೆ ಹಣೆಗೆ. ತಗ್ಲಿ ಇಡೀ ಶರ್ಟು ರಕ್ತ ಚೊಲ್ಕೊಂಬ. ನಾನೇನೋ ಅಡುಗೆ ಮಾಡಿದ ಕಿಟಕಿಯಿಂದ ನೋಡು ಎದ್ರುಕೊಂಡು ಗಾಬರಿಯಾಗಿ ಅವ್ರಿಗೆಲ್ಲ ಬೈದು ಗೊತ್ತಲ್ಲ ಟೆನ್ಷನಲ್ಲಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ. ಆಚೆ ಎತ್ಕೊಂಡು ದೊಡ್ಡ ಮಗನಿಗೆ ಹೊಡೆದು, ಇವನು ನಮ್ಮ ಚಂದುಗೆ ನೀನೇ ಎಲ್ಲ ಕರ್ಕೊಂಡೋಗಿ ಅವ್ನು ಚೆನ್ನಾಗಿ ಹೊಡೆದು ಇವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಲ್ಲಿ ನೋಡನ್ನ ಟೆಸ್ಟ್ ಮಾಡ್ತೀನಿ, ಹೊಡೆದ್ಬಿಟ್ರೆ ಇವನೇನಾರು ಹೆಚ್ಚು ಕಮ್ಮಿ ಹೊಡೆದು ಅಲ್ಲಿಂದ ಓಡಿ ಬಂದು ಅಪ್ಪ ನಂದು ಟೆನ್ಷನಲ್ಲಿ ಇದು ಮಾಡಿದೆ ಹಂಗೇನು ಮಾಡ್ಕೊಂಡು, ಇಲ್ಲ ಮಮ್ಮಿ ನೀವು ಹೋಗ್ಬಿಟ್ಟು ಬನ್ನಿ. ಅಲ್ಲೋದ್ರೆ ಸುಮ್ಮನೆ ಸಣ್ಣ ತೂತಾಗಿರೋದು ಅಷ್ಟು ಬ್ಲಡ್ ಹೋಗಿದೆ. ಅಂದರೆ ಆ ಬ್ಲಡ್ ಫ್ಲೋಯಿಂಗ್ ನಿಂತಿಲ್ಲ. ನಮಗೆ ಗೊತ್ತಾಗಿಲ್ಲ ಅವಾಗೆಲ್ಲ. ಇದು ಸಣ್ಣದೊಂದು ಏಟಾಯಿತು, ರಕ್ತ ಜಾಸ್ತಿ ಅಷ್ಟೇ. ಬಟ್ ಅವಾಗಲೇ ನಾವು ಎಚ್ಚೆತ್ಕೋಬೇಕಾಗಿತ್ತಾ ಅಂತ ಈಗ ನಮ್ಗೆ ಅನ್ನಿಸ್ತಾ ಇದೆ. ಗೊತ್ತಾಗಿಲ್ಲ, ಏನು ಸಿಮ್ಟಮ್ಸ್ ಇಲ್ಲ, ಏನಿಲ್ಲ. ಆಮೇಲೆ ಆ ಕಾಯಿಲೆಗೆ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಇಲ್ಲಿ ತೋರಿಸಿ ಅಂತ ಒಬ್ಬರು ಡಾಕ್ಟ್ರನ್ನ ಸಜೆಸ್ಟ್ ಮಾಡಿದ್ರು. ಹೋದಾಗ ಅವನಿಗೆ ಕೊಡ್ತಾ ಇದ್ದಿದ್ದು ಹೆವಿ ಡೋಸು ಡ್ರಗ್ಸ್. ಅಂದರೆ ಏನು ಅವ್ನು ಕೊಟ್ಟಿದ್ದು ಮಾತ್ರೆ ಜಾಸ್ತಿ ಡೋಸೇಜು. ಅದನ್ನು ತೊಗೊಂಡ್ರೆ ದಪ್ಪ ಆಗಿಬಿಡ್ತಾರೆ, ಸಿಕ್ಕಾಬಿಟ್ಟೆ ದಪ್ಪ ಆಗ್ಬಿಡ್ತಾರೆ. ಮಾತ್ರೆ ಬಿಟ್ಟರೆ ಸಣ್ಣ ಆಗ್ತಾರೆ. ಫುಲ್ ಇದೆಲ್ಲ ಗದ್ದ ಎಲ್ಲ ಊದ್ಕೊಂಬಿಡೋದು. 2 ಗಂಟೆ 3 ಗಂಟೆ ರಾತ್ರಿಲೆದ್ದು ಅವ್ನ ಮುಖ ನೋಡಿಕೊಂಡು ಕನ್ನಡಿನಲ್ಲಿ ಅಳ್ತಾ ಇರೋನು. ನನ್ನ ಇದು ಏನಂದರೆ, ನೀವು ಎಷ್ಟೇ ನಿದ್ದೆಗೆ ಇಟ್ಕೊಂಡು ಬನ್ನಿ, ಎಷ್ಟೇ ಸುಸ್ತಾಗಿ ಬನ್ನಿ ಮಲ್ಕೊಳ್ಳಿ, ಒಂದು ಸೂಜಿ ಬಿದ್ದರೂ ಎಚ್ಚರ ಆಗಿಬಿಡುತ್ತೆ ನನಗೆ. ತುಂಬ ಸೂಕ್ಷ್ಮ ನಾನು. ಎದ್ದು ನೋಡಿದಾಗ ನಾನು ಕೇಳಿಬಿಟ್ರೆ ಅವನ್ನೆಲ್ಲ ಹರ್ಟ್ ಆಗ್ತಾನೋ ಅಂತ ನಾನು ಎಷ್ಟೋ ರಾತ್ರಿ ಕಣ್ಣೋರ್ಸ್ಕೊಂಡು ಮಲಗಿದ್ದೀನಿ. ನಾನು ಇದಾದರೆ ಅವನು ಅಮ್ಮ ಏನು ಇದಾಗ್ತಾರೋ ಅಂತ ಅವ್ನು ಸುಮ್ಮನೆ ಆಗ್ಬಿಟ್ಟಿದ್ದಾನೆ. ಅವಾಗೆಲ್ಲ ನಾನು ಧೈರ್ಯ ಹೇಳ್ತಿದ್ದೆ, ದಪ್ಪ ಆಗ್ಬಿಟ್ರೆ ಏನು ಆರ್ಟಿಸ್ಟ್ ಎಂತೆಂಥವ್ರು ಇರೋದು, ಅವರಿಲ್ವಾ ಇವರಿಲ್ವಾ, ಏನು ಯೋಚನೆ ಮಾಡಬೇಡ ಅಂತ. ಒಂದು 2 ವರ್ಷ ಮಾತ್ರೆ ತೊಗೊಂಡು ಟ್ರೀಟ್ಮೆಂಟು ಅದು ಇದು ಅಂತ. ಡ್ಯಾನ್ಸ್ ಕ್ಲಾಸ್ಗೆ ಹೋದಾಗ ಈ ಡ್ಯಾನ್ಸ್ ಪ್ರೋಗ್ರಾಮ್ಗಳು, ಗಣೇಶ ಫಂಕ್ಷನ್ ಅದು ಇದು ಡ್ಯಾನ್ಸ್ ಪ್ರೋಗ್ರಾಮ್ಗಳು ಬರೋದಲ್ಲ, ಅಲ್ಲಿ 2-3 ಸಲ ತಲೆ ಸುದ್ದು ಬಿದ್ದೋಗಿದ್ದಾನಂತೆ. ನಮ್ಗೆ ಯಾರೂ ಹೇಳಿಲ್ಲ, ಅವನ ಫ್ರೆಂಡ್ಸ್ಗಳು ಹೇಳಿಲ್ಲ, ಎಲ್ಲ ಅವನು ಮಲಗಿದ ಮೇಲೆಲ್ಲ ಹೇಳಿದ್ರು ಹಿಂಗಾಯ್ತು ಹಂಗಾಯ್ತು ಅಂತ. ಯಾರೂ ಹೇಳಿಲ್ಲ. ಕಾರಣ ಏನು ಅಂದರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಿಡಲ್ವೇನೋ ಅನ್ನೋ ಕಾರಣ, ಕಳಿಸಲ್ಲ ಅನ್ನೋ ಇದಕ್ಕೆ ಇದು ಮಾಡ್ಕೊಂಡು ಹೇಳಿಲ್ಲ ಅವರು. 2 ವರ್ಷ ಟ್ರೀಟ್ಮೆಂಟ್ ಆಯಿತು. ಅದಾದಮೇಲೆ ಆ ಡಾಕ್ಟ್ರು ಅವ್ನಿಗೆ ಯಾರು ಟ್ರೀಟ್ಮೆಂಟ್ ಮಾಡ್ತಿದ್ರಲ್ವ ಅವರು ಫಾರಿನ್ಗೆ ಹೊಟ್ಟೋದ್ರು. ಅವ್ರು ಕಾಂಟ್ಯಾಕ್ಟ್ ಇಲ್ಲ, ಫೋನ್ ನಂಬರ್ ಇಲ್ಲ, ಏನು ಎತ್ತ ಏನು ಮುಂದೆ ಏನು ನಮ್ಗೆ ಗೊತ್ತಾಗಲಿಲ್ಲ. 2017 ಒಂದಿನ ಏನಾಯಿತು, ಇವ್ನು ತುಂಬ ಸುಸ್ತು. ಇವನಿಗೆ ಕಣ್ಣಲ್ಲಿ ಬ್ಲೀಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಈ ಕಣ್ಣಲ್ಲಿ ರೆಡ್ ಮಾರ್ಕ್ ಕ್ಲಾಟ್ ಆಗುತ್ತಲ್ಲ, ಬ್ಲಡ್ ಕ್ಲಾಟ್ ಆಗುತ್ತಲ್ಲ, ಆ ಥರ ಆಯಿತು. ಆಮೇಲೆ ತುಂಬ ಸುಸ್ತಾಗ್ತಿದೆ ನನಗೆ, ಬಾಯೆಲ್ಲ ಇಲ್ಲೆಲ್ಲ ಒಣಗೊಂಡು ಬಿರ್ಕಾಯಿತು, ಸುಸ್ತಾಗ್ತಾಯಿದೆ ಕಣಮ್ಮ ಅಂದಾಗ, ಅದಕ್ಕೆ ಮುಂಚೆ ತಿಂಗ್ಳಿಗೊಂದ್ಸಲ ಅಲ್ಲಿಂದ ಸೆಂಟ್ ಜಾನ್ಗೆ ತೋರಿಸಿ ಅಂತ ಹೇಳಿದರು. ಸೆಂಟ್ ಜಾನ್ ಹಾಸ್ಪಿಟ್ಲಿಗೆ ಹೋಗಿ ತಿಂಗ್ಳಿಗೊಂದ್ಸಲ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಬರೋನು ಅವನು ಒಂದು ಫ್ರೆಂಡು. ನಮ್ಮ ಹಣೆ ಬರ ನೋಡಿ, ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದ ದಿನವೇ ನಂಗೆ ನಾಟಕ ಇರೋದು ಇಲ್ಲ ಶೂಟಿಂಗ್ ಇರೋದು. ನಾವು ಹೋಗೋಕ್ಕಾಗ್ತಾ ಇರಲಿಲ್ಲ, ಜೊತೆಗೆ ನಮ್ಮ ಮನೆಯವರು ಹೋಗೋಕ್ಕಾಗ್ತಾ ಇರಲಿಲ್ಲ. ನನ್ನ ಮಗ ಯಾವುದೋ ಒಂದು ಸಿನಿಮಾ ಮಾಡಬೇಕು ಅಂತ ಅವ್ನು ಬ್ಯುಸಿಯಾಗಿರ್ತಿದ್ದೆ. ಅವನು ಅವ್ನ ಫ್ರೆಂಡ್ ಕರ್ಕೊಂಡು ಹೋಗೋನೊಬ್ಬ, ಫ್ರೆಂಡ್ ಜೊತೆ ಹೋಗೋನು. ಯಾವತ್ತು ಹಂಗಾಯಿತು, ಇಲ್ಲಪ್ಪ ನಡಿ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಅಂತ ನಾನು ನಮ್ಮ ಮನೆಯವರು ಅವನ್ನ ಕರ್ಕೊಂಡು, ನಮ್ಮ ದೊಡ್ಡ ಮಗನಿಗೆ ಫೋನ್ ಮಾಡಿ, ಚಂದುಗೆ ಫೋನ್ ಮಾಡಿದೆ, ರಾಕಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಪ್ಪ, ನನ್ನ ಕೆಲಸ ಇದೆಯಮ್ಮ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋದ. ನೋಡಿದ್ರೆ ಪ್ಲೇಟ್ಲೆಟ್ಸು ತುಂಬ ಕಮ್ಮಿ ಇತ್ತು. ಅಡ್ಮಿಟ್ ಆಗಿಬಿಡು ಅಂತ ಹೇಳಿದಂತೆ. ಮಮ್ಮಿ ಅಡ್ಮಿಟ್ ಆಗಿಬಿಡು ಅಂತ ಹೇಳ್ತಿದ್ದಾರೆ. ಸರಿ ಆಗಪ್ಪ ಆಗಿಬಿಡಿ, ಅಡ್ಮಿಟ್ ಮಾಡಿಬಿಡಿ ಅಂತಂದ್ಬಿಟ್ಟು ಅಡ್ಮಿಟ್ ಮಾಡಿದ್ವಿ. ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ, ಬೆನ್ನಲ್ಲಿ ಒಂದು ಸ್ಪ್ಲೀನ್ ಅಂತ ಒಂದು ಅಂಗ ಇರುತ್ತೆ. ಆ ಸ್ಪ್ಲೀನ್ನ ನೀವು ಆಪ್ರೇಟ್ ಮಾಡಿ ರಿಮೂವ್ ಮಾಡಿದ್ರೆ ಪ್ಲೇಟ್ಲೆಟ್ಸು ಸಾಯಲ್ಲ, ಅದು ಇದಾಗುತ್ತೆ. ಬಟ್ ಏನಂದರೆ ನೀವು ಒಂದು ಕೇರ್ ಏನು ತೊಗೋಬೇಕಂದ್ರೆ, ಬೇರೆಯವ್ರಿಗೆಲ್ಲ ಶೀತ ನೆಗಡಿ ಬಂದರೆ ಹಾಗೆ ಒಂದು 2-3 ದಿನದಲ್ಲಿ ವಾಸಿಯಾಗಿಬಿಡುತ್ತಲ್ಲ, ಇವನಿಗೆ ಆ ಥರ ಆಗಲ್ಲ. ಸ್ವಲ್ಪ ಕೇರ್ ತೊಗೋಬೇಕಾಗತ್ತೆ ನೀವು. ಜ್ವರ ಶೀತ ನೆಗಡಿ ಬಂದಾಗ ಸ್ವಲ್ಪ ಹೀಟಾಗಿಡೋದು ಆ ಥರದ್ದೆಲ್ಲ ಕೇರ್ ತೊಗೋಬೇಕಾಗುತ್ತೆ. ಸರಿ ಅದೆಲ್ಲ ಮಾಡೋಣ ಬಿಡಿ ಅಂತ ಅಂದ್ಬಿಟ್ಟು ಅಡ್ಮಿಟ್ ಮಾಡಿದ್ವಿ. ಆಪ್ರೇಷನ್ ಮಾಡೋಕ್ಕೆ ಪ್ಲೇಟ್ಲೆಟ್ಸು ಬರೀ 4,000 ಕೌಂಟಿಗೆ ಬಂದುಬಿಟ್ಟಿತ್ತು. ಅಷ್ಟಕ್ಕೆ ಬಂದರೆ ಮನುಷ್ಯನ ಬ್ರೈನ್ ಡೆಡ್ ಆಗೋಗುತ್ತೆ. 4,000ಕ್ಕೆ ಬಂದರೆ ಇಲ್ಲ ಸತ್ತೋಗ್ತಾರೆ, ಏನು ಬೇಕಾದರೂ ಆಗ್ಬೋದು. ಆದರೆ ಅವ್ನಿಗೆ ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದ ಅಂದರೆ ವೀರವ್ರೆ, ಆ ವಾರ್ಡಲ್ಲಿ ಪಕ್ಕದಲ್ಲಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದ, ಅವನಿಗೆ ಫೈನಲ್ ಇದು ಅಂತ ಕೊಟ್ಬಿಟ್ಟಿದ್ರು. ಅವನು ತುಂಬ ಅಳ್ತಾ ಇರೋದು.
ಅವ್ನಿಗೆ ಯಾಕೆ ಗುರು ತಲೆ ಕೆಡಿಸ್ಕೊಳ್ತೀಯ, ಬಂದಮೇಲೆ ಎಲ್ಲರೂ ಸಾಯೋದೆ, ಇರೋವ್ರಿಗೂ ಜಾಲಿಯಾಗಿ ಸಾಯೋಗ್ರು ನಗ್ನಾಗ್ತಾ ಸಾಯಿ ಗುರು. ಹಂಗೆ ಹೇಳ್ತಾ ಇದ್ರು ಅವನು ಅವ್ರಿಗೆ. ಹೌದು, ಹಾಂ, ಹಾಗೆ ಹೇಳ್ತಾ ಇದ್ದಂಥ ಹುಡುಗ ಅವನು. ಪಕ್ಕದ ಎಲ್ಲ ಪೇಷಂಟ್ ಅವ್ನಿಗೆ ಎಷ್ಟು ಇಷ್ಟ ಆಗ್ಬಿಟ್ಟಿದ್ರೆ ಇಡೀ ವಾರ್ಡ್ ನೀವು ನೋಡಿ, ಯಾವುದೇ ಹಾಸ್ಪಿಟ್ಲಲ್ಲಿ ನರ್ಸ್ಗಳಾಗಲಿ ಅಥವಾ ಡಾಕ್ಟ್ರುಗಳಾಗಲಿ ಪೇಷಂಟ್ಗಳ ಹತ್ರ ಜಾಸ್ತಿ ಕ್ಲೋಸ್ ಆಗಲ್ಲ. ಅವ್ರ ಕೆಲಸ ಏನೋ ಮೆಕ್ಯಾನಿಕಲ್ಲಾಗಿ ಹೋಗ್ತಾ ಇರ್ತಾರೆ, ಬರ್ತಾರೆ, ಇಂಜೆಕ್ಷನ್ ಚುಚ್ತಾರೆ. ಅಲ್ಲಿ ಹಂಗಲ್ಲ, ಇವನು ಇದ್ದಿದ್ದ ಜಾಗದ ಅವ್ನು ಹೆಂಗಿದೆ ಕ್ರಿಯೇಟ್ ಮಾಡಿಬಿಟ್ಟದ್ನ ಅಂದರೆ ಎಲ್ಲರೂ ಬಂದು ಅವನ್ನ ಮಾತಾಡ್ಸೋದು, ಡಾಕ್ಟ್ರುಗಳೆಲ್ಲ ಇದು ಮಾಡೋ ಅಷ್ಟು ಫ್ರೆಂಡ್ಶಿಪ್ ಆಗಿದ್ಬಿಟ್ಟು 10 ದಿನ. ಅವನ ಕಡೆ ಇವಾಗ ಆಪ್ರೇಷನ್ ಮಾಡಬೇಕು ಅಂದರು. ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ, ನೋಡಮ್ಮ ಕೈ ಆಪ್ರೇಷನ್, ಹ್ಯಾಂಡ್ ಆಪ್ರೇಷನ್ ಮಾಡಿಸಿದ್ರೆ ದುಡ್ಡು ಕಮ್ಮಿ ಆಗುತ್ತೆ ನಿಮಗೆ, ಜಾಸ್ತಿ ದಿನ ಹಾಸ್ಪಿಟ್ಲ್ ಅಂದರೆ ಆ ಸ್ಟಿಚ್ಚೆಲ್ಲ ಇದಾಗ ಅವರು ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ. ಲ್ಯಾಪ್ರೋಸ್ಕೋಪಿಕ್ ಮಾಡಿಸಿದ್ರೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ, ಒಂದು 2 ದಿನ ಇಲ್ಲಿ ಇದ್ಬಿಟ್ಟು ನೀವು ಮನೆಗೆ ಹೋಗ್ಬೋದು. ಅದೊಂದು ತಪ್ಪು ಮಾಡಿದ್ವಿ ನಾವು. ಇವನು ಅಮ್ಮ ಡ್ಯಾನ್ಸ್ ಕ್ಲಾಸ್ ಇದೆ, ನನ್ನ ಮನೆ ಕರ್ಕೊಂಡೋಗಮ್ಮ ಅಂತಿದ್ದು. ಸರಿ, ಜಾಸ್ತಿ ದಿನ ಇದ್ದರೆ ಅವನಿಗೂ ಬೇಜಾರಾಗುತ್ತೆ, ಆಲ್ರೆಡಿ 8-9 ದಿನ ಆಗೋಗ್ಬಿಟ್ಟಿದೆ ಅಂದ್ಬಿಟ್ಟು. ನೀವು ನಂಬಲ್ಲ, 35,000 ದುಡ್ಡು ಇಟ್ಕೊಂಡು ಹೋಗಿದ್ದು ನಾವು. 70,000 ಆಗುತ್ತೆ ನಿಮಗೆ ಇದಕ್ಕೆ ಲ್ಯಾಪ್ರೋಸ್ಕೋಪಿಕ್ ಅಂದ್ರೆ. ಆದರೂ ಪರವಾಗಿಲ್ಲ ಸರ್, ಏನೋ ಅಡ್ಜಸ್ಟ್ ಮಾಡೋಣ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದೆ. ಹೇಳಿದ್ಮೇಲೆ ಹಿಂದಿನ ದಿನ ಮಟನ್ ಬಿರಿಯಾನಿ ಎಲ್ಲ ತಿಂದ. ಬೆಳಗ್ಗೆ 5 ಗಂಟೆ ಟಕ್ ಅಂತ ಎದ್ಬಿಡೋನು, ಎಲ್ಲ ಹಳೆ ಪಿಕ್ಚರ್ಗಳು ಏನು ಟಿ ವಿಲಿ ಬರ್ತೀವಿ ಎಲ್ಲ ನೋಡೋನು. ಊಟ ನಿದ್ದೆ ಟೈಮ್ ಕರೆಕ್ಟಾಗಿ ಬೇಕು, ಅರ್ಧ ಗಂಟೆ ಲೇಟಾದರೂ ತಡೀತಾ ಇರಲಿಲ್ಲ ಊಟ. ಮಟನ್ ಬಿರಿಯಾನಿ ಎಲ್ಲ ತಿಂದ. ಮಾರನೇ ದಿನ ಕರ್ಕೊಂಡೋದ್ರೆ ಏನು 2 ಅವರ್ ಅಂದವರು, ಸಾಯಂಕಾಲ ಆಯಿತು, ಇದಾಯಿತು. ಬರ್ತಾನೆಲ್ಲ ಡಾಕ್ಟ್ರುಗಳನ್ನ ಕೇಳಿದ್ರೆ ಇಲ್ಲ ಆಪ್ರೇಷನ್ ನಡೀತಾ ಇದೆ ಅಂತಾರೆ. ಏನು ಎತ್ತ ನಮಗೆ ಏನೂ ಅರ್ಥ ಆಗಲಿಲ್ಲ. ಸಂಜೆ ಡಾಕ್ಟ್ರು ಕರ್ಸೂರು, ಯಾರು ರಾಕೇಶ್ ಅವರು ಪೇಷಂಟ್, ರಾಕೇಶ್ ಅವ್ರದ್ದು ಪೇರೆಂಟ್ಸು ಅಂತ. ಒಳಗಡೆ ಹೋದರೆ ಅವಳು ಡಾಕ್ಟ್ರು ಬಂದಿದ್ದಾಳೆ, ಗಾಯತ್ರಿ ಅಂತ ಆಕೆ. ಅವಳ ಮುಖದಲ್ಲಿ ರಕ್ತನೇ ಇರಲಿಲ್ಲ. ಇಲ್ಲ ಹಂಗಾಯ್ತು ಹಿಂಗಾಯ್ತು, ನಿಮ್ಮ ಮಗನ ಕರುಳು ಕೊಳ್ತೋಗ್ಬಿಟ್ಟಿತ್ತು, ಕಟ್ ಮಾಡಿ ತೆಗೆದುಬಿಟ್ಟಿದ್ದೀವಿ ಅಂದರು. ಅಲ್ಲ ಫಸ್ಟ್ ಹೇಳಿದ್ದು ಬೆಂಡದನ್ನು ಹೇಳಿದಲ್ಲ ಸ್ಪ್ಲಿಟ್ ಅಂತ, ಅದೇನೇ ಅವ್ರು ಕೊಟ್ಟಿದ್ದ ರೀಸನ್ ಅಂದರೆ, ನಾವು ಅದನ್ನು ಸ್ಪ್ಲೀನ್ ತೆಗಿತೀವಿ ಅಂತ ಹೇಳಿದವರು, ನೀವು ಇದೇನಿಲ್ಲ ಕರಳು ಕೊಳ್ತೋಗ್ಬಿಟ್ಟಿದೆ, ನಾವು ಅಲ್ಲಿ ಆಪ್ರೇಷನ್ ಮಾಡಿದಾಗ ಗೊತ್ತಾಯಿತು, ಅದಕ್ಕೆ ಅದನ್ನು ಕಟ್ ಮಾಡಿ ತೆಗಿಬೇಕಾಯ್ತು, ಇಲ್ಲ ತುಂಬ ಅದಕ್ಕೆ ಅಷ್ಟೊತ್ತಾಗಿ ನೋಡಿ. ನಾವಿವಾಗ ಕುತ್ಕೊಂಡು ಏನೋ ಮಾತಾಡ್ಬೋದು, ಬಟ್ ಆ ಸಿಚುಯೇಷನ್, ಅವತ್ತಿನ ಪರಿಸ್ಥಿತಿ, ನಮ್ಮ ಮನಸ್ಥಿತಿ ಇತ್ತಲ್ಲ, ನಾವು ಏನು ಹೇಳಿದ್ರು ಕೇಳೋವಂಥ ಪರಿಸ್ಥಿತಿ, ಏನು ಹೇಳಿದ್ರು ಇದು ಮಾಡೋಂಥ ಪರಿಸ್ಥಿತಿ. ಸರಿ, ಇವಾಗ ಕೊಳ್ತೋಗಿದ್ರೆ ಏನಾಗಿದೆ ಅಂದರೆ 80% ಕರಳು ಕಟ್ ಮಾಡಿಬಿಟ್ಟು 20% ಇರೋದು ಸ್ಟಿಚ್ ಹಾಕಿದ್ದೀವಿ, ಹಂಗೆ ಹಾಕಿದ್ದೀವಿ ಅಂದರು. ಆಪ್ರೇಷನ್ ಮಾಡಿದ್ರೆ ಅದ್ರ CD ಕೊಡಬೇಕಾಗುತ್ತೆ ಎಲ್ಲರಿಗೂ, ಅವ್ರು ಕೊಡಲಿಲ್ಲ ನಮಗೆ. ಸರಿ, ಇನ್ನೊಂದು ಅರ್ಧ ಗಂಟೆ ಬರ್ತಾನೆ ಪೇಷಂಟು, ಆರೋಗ್ಯವಾಗಿದೆ ಅಂತಾನೆ, ಏನು ಪ್ರಾಬ್ಲಮ್ ಇಲ್ಲ, ಆರೋಗ್ಯವಾಗಿದ್ದಾನೆ, ಹಂಗೆ ಅದು. ಅದಾಯಿತು. ಮತ್ತೆ ಕಾಯ್ತಾಯಿದ್ವಿ. ಕರ್ಕೊಂಬಂದ್ರೆ ಆಚೆ ಬಂದಾಗ ಸ್ವಲ್ಪ ಅವನಿಗೆ ಕಾನ್ಷಿಯಸ್ ಇತ್ತು. ಬಂದು ನೋಡ್ಬಿಟ್ಟು ಹಿಂಗೆ ಥಮ್ಸಪ್ ಮಾಡ್ದೆ, ಅಮ್ಮ ಆರಾಮಾಗಿದ್ದೀನಿ ಅಂತ ಅಂದ್ಬಿಟ್ರಲ್ಲ, ಸಮಾಧಾನ ಆಯಿತು. ವಾರ್ಡ್ಗೆ ಹಾಕಿದ್ರು, ICU ಅಲ್ಲೇ ITU ಅಂತ ಒಂದಿದ್ದು, ಅಲ್ಲಿ ಹಾಕಿದ್ರು. ಅಲ್ಲಿ ಹಾಕಿದ್ಮೇಲೆ 2 ದಿನ ಆಯಿತು, ಇದಾಯಿತು. ಮತ್ತು ಮಾಮೂಲಿ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಇವತ್ತೇನಾದರೂ ಒಂಚೂರು ತಿಂಡಿ ಕೊಡಿ ಅಂದರು. ಉಪ್ಪಿಟ್ಟೋ ಇಡ್ಲಿನೋ ಏನೋ ತಂದಿದ್ದೆ, 2 ತುತ್ತು ತಿನ್ನಿಸಿದ್ದು ಅವನಿಗೆ. ಅಮ್ಮ ಹೊಟ್ಟೆ ನೋವು ಆಗ್ತಾಯಿಲ್ಲ, ಹಾಗೆ ಹಿಂಗೆ. ಆವಾಗಲೂ ಅವನು ಬೆಡ್ ಮೇಲಿದ್ದಾಗ ಯೂರಿನ್ ಟ್ಯೂಬ್ ಹಾಕಿ ಒಂದು ಇದು ಕೊಡ್ತಾರಲ್ಲ, ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾಗ, ಅಮ್ಮ ಹೆಂಗಿದ್ದೀನಮ್ಮ, ಹಿಂಗೆ ಒಂದು ಪಿಕ್ಚರ್ ಮಾಡ್ಬೋದಲ್ಲೇನಮ್ಮ, ಬ್ಯಾಕ್ ಸೈಡಿಂದ ನೋಡಮ್ಮ ನಂದು, ಹಿಂಗೆ ಯೂರಿನ್ ಟ್ಯೂಬ್ ಹಿಡ್ಕೊಂಡು ಪೇಷಂಟ್ ಡ್ರೆಸ್ ಹಾಕ್ಕೊಂಡು ಹಿಂದೆ ಇದಾಕಿ ಪೇಷಂಟ್ ಅಂತ ಒಂದು ಪಿಕ್ಚರ್ ಮಾಡ್ಬೋದಲ್ವೇನಮ್ಮ ಅಂತಲೂ ಹೇಳಿದ್ದ. ಅವ್ನಿಗೆ ಹೊಟ್ಟೆನೂ ಸ್ಟಾರ್ಟ್ ಆಯಿತು. ತಿರ್ಗಾ ಅವರವರೇ ಬಂದರು, ಡಾಕ್ಟ್ರು ನೋಡಿದ್ರು, ಇದು ಮಾಡಿದ್ರು, ಆಪ್ರೇಷನ್ ಮಾಡಬೇಕು ಅಂದರು. ಏನು ಆಪ್ರೇಷನ್ ಮಾಡ್ತೀರಾ? ಇಲ್ಲ, ಒಳಗಡೆ ಏನೋ ಇದಾಗಿದೆ ಅಂತ ಕರ್ಕೊಂಡೋದ್ರೆ ಆಪ್ರೇಷನ್ಗೆ. ಮತ್ತೆ ಹಿಂದೆ 7 ಆಪ್ರೇಷನ್ ಮಾಡಿದ್ರು. ಅಂದರೆ ಆಪ್ರೇಷನ್ ಮಾಡುವಾಗ ಅನೆಸ್ಥೇಷಿಯಾ ಕೊಡ್ತಾರಲ್ಲ, 4-5ನೇ ಆಪ್ರೇಷನ್ ಮಾಡೋವಾಗ ಅವ್ರು ಬರ್ಸ್ಕೊತಾರೆ, ಪ್ರತಿ ಸರಿನೂ ಬರ್ಸ್ಕೊತಾರೆ. ಏನಾರು ಹೆಚ್ಚು ಕಮ್ಮಿ ಇದ್ದರೆ ನಾವು ಕಾರಣ ಅಲ್ಲ, ಇದಲ್ಲ, ಸೈನ್ ತೊಗೊಳ್ತಾರೆ. ನಾವು ಆ ಇರೋ ಪರಿಸ್ಥಿತಿನಲ್ಲಿ ಏನು ಓದೋಷ್ಟು ಪೇಷನ್ಸ್ ಇರೋಲ್ಲ, ಏನು ಅಂದರೆ ಆ ಪರಿಸ್ಥಿತಿ ಇರೋದೇ ಇಲ್ಲ ಬಿಡಿ. ನಾವು ಮಾತಾಡೋದು ಸುಲಭ, ಅದನ್ನು ಎದುರಿಸೋದಿದೆಯಲ್ಲ ತುಂಬ ಕಷ್ಟ. ಸೈನು ನಮ್ಮ ಸೈನ್ ಅಲ್ಲದೆ ಪೇಷಂಟ್ ಸಾಯ್ತಾಯಿದ್ರು, ಪೇಷಂಟ್ ಕೈಲಿ ಸೈನ್ ತೊಗೋತಾರೆ. ಅವನಿಗೀಗ 2 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ, ನೀನು ಸಾಯೋದಕ್ಕೆ ನಾವು ಕಾರಣ ಅಲ್ಲ ಅಂತ ಸೈನ್ ಮಾಡಿ ಸತ್ತೋಗು ಅಂತ ಸೈನ್ ತೊಗೊಳ್ತಾರೆ. 5ನೇ ಆಪ್ರೇಷನ್ಗೆ ಹೋಗುವಾಗ ಆ ಥರ ಮಾಡಿದ್ರು. ಅವಳು ಹೇಳ್ತಾ ಇದ್ದಾಳೆ, ಇನ್ನೊಬ್ರು ನರ್ಸು, ಏನಮ್ಮ ಅವರು ತಮಿಳು ನನಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ, ಹಿಂದೆ ಅನಸ್ತೇಷಿಯಾ ಕೊಡ್ತಿದ್ದಾರೆ, ಏನು ಆ ಥರ ಹಿಂದೆ ಅನಸ್ತೇಷಿಯಾ ಕೊಟ್ಟರೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತಂತೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತಂತೆ. ಬಟ್ ಇದೇ ಇಲ್ಲ, ಆಪ್ರೇಷನ್ ಹೆಂಗೆ ಮಾಡಿ ಇಟ್ಬಿಟ್ರು ಅವ್ರು 3ನೇ ಆಪ್ರೇಷನ್ಗೆ ಅಂದರೆ ಇರೋರೆ. ಇದಿದೆಯಲ್ಲ ಓಪನ್, ಇದು ಫುಲ್ಲು ಇಲ್ಲಿಂದ ಇಲ್ಲಿಗೆ ಓಪನ್, ಹೊಲಿಗೆ ಹಾಕಿರಲಿಲ್ಲ.
ಫುಲ್ ಇಲ್ಲಿಂದ ಇಲ್ಲಿಗೆ ಓಪನ್ನು. ದಿನ ಬರೋದು ಡಾಕ್ಟ್ರು, ಈ ಒಳಗಡೆ ಇದರದೆಲ್ಲ ತೆಗಿಯೋದು, ಅದನ್ನೆಲ್ಲ ವಾಶ್ ಮಾಡೋದು, ಪಾತ್ರೆ ಥರ ತೊಳೆಯೋದು, ಒಳಗಡೆ ಹಾಕೋದು, ಮತ್ತು ಮೇಲ್ಗಡೆ ಮುಚ್ಚೋದು. ಇದು ಫುಲ್ಲು ಸ್ಕಿನ್ ಅವನಿಗೆ ಸುತ್ತನೂ. ನಾನು ಅವ್ನು ಮಲಗ್ದಾಗ ಸುಮ್ಮನೆ ಹಿಂಗೆ 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 ಸರ್ಸ್ ನೋಡಿದ್ರೆ ಈ ಬದನೆಕಾಯಿ ಸುಟ್ಟರೆ ಹೆಂಗಾಗುತ್ತಲ್ಲ ಆ ಥರ ಆಗೋಗಿತ್ತು. 85-88 kg ಇದ್ದ ಹುಡುಗ ಬರೀ 28 kg ಬಂದುಬಿಟ್ಟಿದ್ದ. ಅಂದರೆ 10 ದಿನ ಆಗಿ ಆ ಫಸ್ಟು ಇಡ್ಲಿ ತಿನ್ನಿಸ್ದೆ 2 ತುತ್ತು ಅನ್ನಲ್ಲ, ಅದೇ ಲಾಸ್ಟ್. 65 ದಿನ ಊಟ ಇಲ್ಲ. 75 ದಿನ ಇದ್ದಿದ್ದು ನಾವು ಹಾಸ್ಪಿಟ್ಲಲ್ಲಿ. 75 ದಿನ ಊಟ ಇಲ್ಲ. ಊಟಕ್ಕೆ ಇಲ್ಲಿಂದ ಒಂದು ನರಕ್ಕೇನೋ ಒಂದು ಪಿನ್ನಾಕ ಅದೇನೋ ಒಂದು ಹಾಕ್ತಾರೆ, ಅದನ್ನು ಹಾಕಿದ್ರೆ ಮುಗೀತಂತೆ ಮನುಷ್ಯನಿಗೆ. ಅದನ್ನು ಹಾಕ್ತಾರೆ ಅಂದರೆ ಅವ್ನು ಎಷ್ಟು ದಿನ ಇರ್ತಾನೋ ಅಷ್ಟೇ ಗ್ಯಾರಂಟಿ ಅಂತೆ. ನಮ್ಗೆ ಇವಾಗೆಲ್ಲ ಗೊತ್ತಾಗ್ತಾ ಇದೆ ಒಂದೊಂದೇ ಒಂದು. ನಮ್ಗೆ ಏನೂ ಗೊತ್ತಾಗೋ ಪರಿಸ್ಥಿತಿನಲ್ಲೇ ಇರಲಿಲ್ಲ. ಏನು ಅದೇ ಟೈಮಲ್ಲಿ ನನಗೊಂದು ತಮಿಳ್ ಸೀರಿಯಲ್ಲು ಇದು ಬಂತು, ದುಡ್ಡು ಬೇಕು. ಇಲ್ಲಿ ಮಗ ಹಿಂಗಿದ್ದಾನೆ. ಆ ಕ್ಯಾರೆಕ್ಟ್ರ್ ಏನು ಅಂದರೆ ತಾಯಿ ಮಗನ ಕಳ್ಕೊಂಡಿರೋದು ಹುಚ್ಚಿಯಾಗಿರ್ತಾಳೆ ತಾಯಿ. ಮಗ ಮಗ ಅಂತ ಕೇಳ್ಕೊಳ್ಳೋಂಥ ಕ್ಯಾರೆಕ್ಟ್ರು. ಆ ಪ್ಲೇ ಮಾಡುವಾಗೆಲ್ಲ ನಾನು ಎಷ್ಟು ನರ್ಕ ಅನುಭವಿಸಿದ್ದೀನಿ ಅಂದರೆ ಆ ಭಗವಂತನಿಗೊಬ್ಬನಿಗೆ ಗೊತ್ತು. ನನ್ನ ಮಗ ಇಲ್ಲಿ ನರಳ್ತಾ ಇದ್ದಾನೆ, ನಾನು ಅಲ್ಲಿ ಆ್ಯಕ್ಟ್ ಮಾಡಬೇಕು. ಅವ್ರಿಗೆ ಯಾರಿಗೂ ಏನೋ ನನ್ನ ಬಗ್ಗೆ ಗೊತ್ತಿಲ್ಲ ಪರಿಸ್ಥಿತಿ. ನನ್ನ ಪರಿಸ್ಥಿತಿ ಏನು ಹೇಳ್ಕೊಳ್ಳಿ. ನನ್ನ ಇದೊಂದು ಏನು ಅಂದರೆ ನಾನು ಒಳಗಡೆ ಎಷ್ಟೇ ನೋವಿದ್ರು ಆಚೆ ಅಷ್ಟೇ ನಗ್ತಾ ಇರ್ತೀನಿ, ಎಲ್ಲರೂ ನಗಿಸ್ತಾ ಇರ್ತೀನಿ. ನಿಮ್ಮಲ್ಲೂ ನನ್ನ ಮಗನ ಕಾಣ್ತೀನಿ. ನೀವು ಸೆಟ್ಟಲ್ಲಿ ನೋಡಿರ್ಬೋದು ನನ್ನ, ಯಾವತ್ತೂ ಇದು ಮಾಡಿಲ್ಲ, ಏನಿಲ್ಲ. ಅದಾದಮೇಲೆ ಹಿಂದೆ ಅವರು ಡಾಕ್ಟ್ರುಗಳು ಏನು ಮಾಡಿದ್ದಾರೆ ಅಂದರೆ ಫಸ್ಟ್ ಆಪ್ರೇಷನ್ಗೆ ಹೋದಾಗ ಲ್ಯಾಪ್ರೋಸ್ಕೋಪಿಂಗ್ ಮಾಡ್ತಾರಲ್ವಾ, ಈ ಮೆಡಿಕಲ್ ಕಾಲೇಜ್ ಪ್ಲಸ್ ಹಾಸ್ಪಿಟ್ಲಿರೋ ಅಂಥ ಇದರಲ್ಲಿ ಸ್ಟೂಡೆಂಟ್ಸ್ ಕೈಲಿ ಮಾಡಿಸ್ತಾರೆ. ನನ್ನ ಮಗನ ಇದೂ ಹಂಗೆ ಆಗಿದ್ದು. ಸ್ಟೂಡೆಂಟ್ಸ್ ಕೈಲಿ ಮಾಡಿಸಿದಾಗ ಲ್ಯಾಪ್ರೋಸ್ಕೋಪಿಕ್ ಒಳಗಡೆ ಹೋಗುತ್ತಲ್ವ, ಹಿಂಗೆ ಒಳಗಡೆ ಹೋಗುತ್ತೆ ಮಿಷಿನ್ನು. ಹೋಗ್ತಾ ಹೋಗ್ತಾ ಕರಳನ್ನು ಕಟ್ ಮಾಡ್ಕೊಂಡು ಹೋಗಿದೆ. ಕರಳನ್ನು ಕಟ್ ಮಾಡ್ಕೊಂಡು ಹೋಗಿ ಮಾಡಿರೋಂಥ ತಪ್ಪು. ಆ ಕಟ್ ಮಾಡಿರೋ ಜಾಗ ಇವರು ಏನು ಡ್ಯಾಮೇಜ್ ಮಾಡ್ಕೊಂಡು 2 ಕಡೆ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ, 3 ಕಡೆ 4 ಕಡೆ ಅದಷ್ಟನ್ನು ಕಟ್ ಮಾಡಿ ತೆಗೆದುಬಿಟ್ಟಿದ್ದಾರೆ. ಸಣ್ಣ ಕರಳು, ದೊಡ್ಡ ಕರಳು ಇಲ್ಲ ಅಂದ್ರೂ ಮನುಷ್ಯ ಬದುಕ್ಬಿಡ್ಬೋದು, ಸಣ್ಣ ಕರಳು ಇಲ್ಲದೆ ಬದುಕೋಕ್ಕಾಗಲ್ಲ. ಅವ್ರು ಮಾಡಿರೋ ತಪ್ಪನ್ನು 7 ಆಪ್ರೇಷನ್ ಯಾವುದೂ CD ಕೊಡಲಿಲ್ಲ. ಆಮೇಲೆ ಪ್ರತಿ ಸರಿ ಬರ್ತಾರೆ, ನಮ್ಮನ್ನು ಕೂರಿಸ್ತಾರೆ, ಏನು ಇವರು ಡಾಕ್ಟ್ರುಗಳನ್ನ ಕರೆಸ್ತಾರೆ. ನೀವು ಅಕಸ್ಮಾತ್ ನಿಮ್ಮ ಮಗ ಏನಾದ್ರು ಹೋಗ್ಬಿಟ್ರೆ ಅವ್ನ ಕಡೆ ಆಸೆ ನೆರವೇರಿಸ್ತಿಲ್ಲ ಅನ್ನೋದೇನಾದರೂ ನಿಮಗಿದೆಯಾ? ಯಾಕೆ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನನ್ನ ಮಗ ಚೆನ್ನಾಗಿದ್ದಾನೆ, ಏನಾಗಿದೆ, ಚೆನ್ನಾಗಿದೆ, ಅವ್ನು ಚೆನ್ನಾಗಿ ಬರ್ತಾನೆ ಅನ್ನೋ ಒಂದಿದು. ನೆಲದ ಮೇಲೆ ಮಲ್ಕೊಂಡಿದ್ದೀವಿ, ಕೊರಿಯೋ ಮಾರ್ಬಲಲ್ಲಿ ಮಲ್ಕೊಂಡಿದ್ದೀವಿ. ಇದು ಮಾಡಿ ನಾವಾದರೂ, ನಾನು ನನ್ನ ಗಂಡನ ಒಂದು 2 ಸರಿ ಮನೆಗೆ ಹೋಗಿ ಬಂದೆ. ನನ್ನ ದೊಡ್ಡ ಮಗ ಮೊದಲ ದಿನ ಹಾಸ್ಪಿಟ್ಲಿಗೆ ಬಂದವನು 75ನೇ ದಿನ ಅವ್ನು ಕರ್ಕೊಂಬರೋವರೆಗೂ ಮನೆಗೆ ಬಂದೇ ಇಲ್ಲ. ನಾನು ಎಲ್ಲ ಕಡೆ ಅದನ್ನು ಹೇಳ್ತಾನೆ ಇರ್ತೀನಿ. ಆ ಲಕ್ಷ್ಮಣನು ರಾಮನಿಗಷ್ಟು ಸೇವೆ ಮಾಡಿರ್ತಾನೋ ಇಲ್ವ, ನನ್ನ ಮಗ ಅವ್ರ ತಮ್ಮನಿಗಷ್ಟು ಸೇವೆ ಮಾಡಿದ್ರು. ಅವನು ಕಡೆಗೆ ಅವನಿಗೆ ಗೊತ್ತಾಗೋಯ್ತು. ಅಂದರೆ ನನ್ನ ಗಂಡಗೆ ನನ್ನ ಮಗನಿಗೆ 2ನೇ ಆಪ್ರೇಷನಲ್ಲೇ ಗೊತ್ತಾಗೋಗಿದೆ ಇವನು ಉಳಿಯಲ್ಲ ಅಂತ. ಅದು ನನಗೆ 3ನೇ ಆಪ್ರೇಷನ್ ನಡೆಯುವಾಗ ಗೊತ್ತಾಯಿತು, ಇಲ್ಲ ಇವನು ನಮ್ಮ ಕೈ ಬಿಟ್ಟು ಹೋಗ್ತಾನೆ ಅಂತ. ನಾನು ಅವ್ರಿಗೆ ಹೇಳಿಲ್ಲ, ಅವರಿಬ್ಬರು ನನಗೆ ಹೇಳಲಿಲ್ಲ. ಅಂದರೆ ನಾನು ಇಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಅವಾಗ, ತುಂಬ ವೀಕ್ ಮೈಂಡೆಡು, ಎಲ್ಲಿದಾಗ್ಬಿಡ್ತೀನೋ ಅಂತ. ನಾನು ಇವ್ರೇನಾಗ್ತಾರೋ ಅನ್ನೋದು ನನಗೆ. ಅಲ್ಲೊಂದು ಚರ್ಚ್ ಬೇರೆ ಇತ್ತು, ದಿನ ಹೋಗೋದು ಚರ್ಚಲ್ಲಿ ಕೂತ್ಕೊಳ್ಳೋದು, ಅಳೋದು, ನನ್ನ ಮಗನ ಕೊಟ್ಬಿಡಪ್ಪ, ನನ್ನ ಮಗನ ಕೊಟ್ಬಿಡಪ್ಪ. ನೈಟ್ ಅವ್ನ ಪಕ್ಕನೇ ಅವ್ನ ಬೆಣ್ಣಿನ ಕೆಳಗೆ ನೆಲದ ಮೇಲೆ ಮಲಗ್ತಿದ್ದೆ ನಾನು. ಅವಾಗ ಹೇಳೋನು, ಅಮ್ಮ ನಾನು ಇನ್ಮೇಲೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಚೇರ್ ಮೇಲೆ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಕಲ್ತ್ಬಿಟ್ಟು ಮಾಡಲ್ಲ. ಅಲ್ಲೂ ಸಿನಿಮಾನೇ ಯೋಚನೆ ಮಾಡ್ತಿದ್ದ ಅವನು. ತಮಿಳ್ ಪಿಕ್ಚರಲ್ಲಿ ಪ್ರಭುದೇವ ಮತ್ತು ರಾಘವ ಲಾರೆನ್ಸ್, ಅದರಲ್ಲಿ ಪ್ರಭುದೇವ ಕಾಲು ಕಟ್ಟಾಗ್ಬಿಟ್ಟಿರುತ್ತೆ. ಅದನ್ನು ಲಾಸ್ಟಲ್ಲಿ ಲಾರೆನ್ಸ್ ಏನು ಮಾಡ್ತಾರೆ, ಹೆಗ್ಲ ಮೇಲೆ ಹೊತ್ಕೊಂಡು ಇವರು ಡ್ಯಾನ್ಸ್ ಮೂಮೆಂಟ್ ಮಾಡ್ತಾರೆ, ಅವ್ರ ಕೈ ಮೇಲೆ ಅಪ್ಪರ್ ಬಾಡಿ ಮೂಮೆಂಟ್ ಮಾಡ್ತಾರೆ. ಆ ಥರ ಮಾಡ್ಬೋದಲ್ವಮ್ಮ ನಾನು ಡ್ಯಾನ್ಸು ಸಿನಿಮಾ ಅಂದರೆ ಅಷ್ಟು ಹುಚ್ಚು ಇರೋರು ಅವನಿಗೆ. ಆವಾಗ್ಲೂ ವೆಂಟಿಲೇಟ್ರ್ ಹಾಕ್ತಾರೆ, ICU ಕರ್ಕೊಂಡು ಹೋಗ್ತಾರೆ, ವೆಂಟಿಲೇಟ್ರ್ ಹಾಕ್ತಾರೆ, ICU ಕರ್ಕೊಂಡಾರೆ. ಆಚೆ ಬಂದಮೇಲೆ ಅಪ್ಪ ಏನೂ ಆಗಿಲ್ಲ. ಯಾಕೆಂದರೆ 75 ದಿನ ಸಾವುಗಳನ್ನ ನೋಡಿದ್ದೀವಿ ಕಣ್ಣಲ್ಲಿ. ಅಲ್ಲಿ ದುಡ್ಡು, ಬಡವ ಶ್ರೀಮಂತ ಏನೂ ಇಲ್ಲ. ದುಡ್ಡಿದ್ದವರು ಸತ್ತಿದ್ದಾರೆ. ಸಣ್ಣ ವಯಸ್ಸಿನ ಹುಡುಗರುಗಳು, 14 ವರ್ಷದ ಹುಡುಗ ಸಾಯ್ತಾ ಇರ್ತಾರೆ. ಕೈ ಕಾಲು ಗಡಗಡ ನಡಗೋದು ನಮಗೆ. ICUನಲ್ಲಿ ಇದ್ದಾಗ ನಿಂತ್ಕೊಂಡಿದ್ರೆ ಪಕ್ಕದಲ್ಲಿ ಯಾರು ಏನು ಹಾಕ್ತಾರೋ, ಎಲ್ಲಿ ಯಾರ್ದು ಏನಿದ್ರು ಎಲ್ಲಾರು ಆ ಬೀಪ್ ಸೌಂಡ್ ಕುಯ್ ಅದೊಂದು ಹಿಡಿದಾಕಿರ್ತಾರೆ ಗೊತ್ತಾ ನಿಮಗೆ? ಆ ಸೌಂಡು ಈ ಕ್ಷಣಕ್ಕೂ ನನ್ನ ಕಿವಿನಲ್ಲಿದೆ. ಎಲ್ಲ ಸೌಂಡ್ಗಳು ಕುಯ್ಯೋ 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 ಒಂದು ಸೌಂಡು. ಅಮ್ಮ ನಾನು ಚಿತ್ರಾನ್ನ ತಿನ್ನಬೇಕು, ಅಮ್ಮ ನಾನು ಬಂದಮೇಲೆ ಒಂದು ಉದ್ನೋಡೆ ಮಾಡ್ಕೊಡಮ್ಮ, ಒಂದು ಅನ್ನ ರಸ ಬೇಕು. ಊಟ ಅಂದರೆ ಅವನಿಗೆ ತುಂಬ ಇಷ್ಟ, ಯಾವತ್ತೂ ಹಸ್ಕೊಂಡವನಲ್ಲ.
ಊಟನೇ ಇಲ್ಲ 65 ದಿನ ಅವನಿಗೆ. ಎಲ್ಲ ಆಯಿತು ನಮ್ಗೆ ಗೊತ್ತಾಗೋಯ್ತು ನೀವು ಉಳಿಯಲ್ಲ ಅಂತ. ಕಡೆಗೆ ನನ್ನ ಮಗ ನಮ್ಮ ಮನೆಯವರು ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ, ಅವ್ನು ನೋವು ನರಳಾಟ ತಡೆ, ಅವ್ನು ಯಾವತ್ತೂ ನನ್ನ ಎದುರಿಗೆ ತೋರಿಸ್ಕೊತಾ ಇರಲಿಲ್ಲ. ಆದರೆ ಅಷ್ಟು ನೀವು ಯೋಚನೆ ಮಾಡಿ, ಇದು ನಾವು ಕರಳನ್ನು ಆಚೆ ತೆಗೆದು ತೊಳೆದು ಇಡ್ತಾರೆ ಅಂದರೆ ಇದೆಲ್ಲ ಓಪನ್ನೇ ಇರುತ್ತೆ ಅಂದರೆ ಆ ಪೇಯ್ನ್ ಎಷ್ಟಿರುತ್ತೆ. ಇವಾಗ ನಿಮ್ಗೆ ಒಂಚೂರು ಮಾರ್ಕ್ ಆಗಿದ್ದು ಒಂಚೂರು ಓಪನ್ ಆದ್ರೇ ಎಷ್ಟು ನೋವು ಅನುಭವಿಸ್ತೀರಿ ನೀವು. ಆ ನೋವು ಏನಿರುತ್ತೆ ನೀವು ಇದು ಮಾಡಿ ತೀರಾ ತಡೆಯೋಕ್ಕಾಗ್ದಾಗ, ಅಮ್ಮ ನೋವು ತಡೆಯೋಕ್ಕಾಗ್ತಿಲ್ಲ, ಒಂದು ಇಂಜೆಕ್ಷನ್ ಕೊಡೋಕೆ ಹೇಳಮ್ಮ. ಡಾಕ್ಟ್ರುಗಳು ಬಂದಾಗ ಬರೋರು, ಏನಪ್ಪ ನಿನ್ಗೇನು ಅನಿಸ್ತಾ ಇದೆ, ನೋವು ಇವಾಗ 1 to 10 ಎಷ್ಟು % ಇದೆ? ನಾನು ಪಕ್ಕದಲ್ಲಿ ಇರ್ತಿದ್ನಲ್ಲ, ಜಾಸ್ತಿ ಇದೆ ಅಂತಂದ್ರೆ ನಾನೆಲ್ಲಿ ನೋಂದ್ಕೊಂಬಿಡ್ತೀನಿ ಸರ್, ಇದು 2 to 3% ಇದೆ ಸರ್ ಅನ್ನೋನು. ಒಬ್ಬರು ಡಾಕ್ಟ್ರಿದ್ರು, ಅವ್ನು ನಿಜವಾಗ್ಲೂ ಹೀರೋ. ಅವನು ಇಷ್ಟು ನೋವು ಇಷ್ಟನ್ನೆಲ್ಲ ಫೇಸ್ ಮಾಡಿಟ್ಟಿದ್ದಾನೆ, ಇವರೆಲ್ಲ ಯಾಕೆ ಅವನ್ನ ಅಷ್ಟು ಹಿಂಸೆ ಮಾಡ್ತಿದ್ದಾರೆ, ಅವ್ನು ನಿಜವಾಗ್ಲೂ ಅವ್ನು ಹೀರೋ. ಅವನು ಪ್ರಯೋಗಕ್ಕೆ ಗುರಿ ಆಗ್ತಾ ಇದ್ದಾನಲ್ಲ, ಅವನು ಸಹಿಸ್ಕೊತಾ ಇದ್ದಾನಲ್ಲ, ಅವನು ಯಾಕೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ. ಅವ್ರ ಡಾಕ್ಟ್ರುಗಳು ಮಾಡಿದ್ದು ಇದರಿಂದ ಇವತ್ತು ನಾವು ನಮ್ಮ ಮಗನ ಕಳ್ಕೊಂಡ್ವಿ. 35,000 ಇಟ್ಕೊಂಡು ಹೋದವ್ರಿಗೆ ಸುಮಾರು ಲಕ್ಷಗಟ್ಟಲೆ ಆಯಿತು. ಆ ಟೈಮಲ್ಲಿ ಸುಮಾರು ಜನ ಸ್ನೇಹಿತರು, ನಮ್ಮ ಪೌರಾಣಿಕ ರಂಗಭೂಮಿಯಿಂದ ಯುವರಾಜ್ ಅಂತ ನನ್ನ ಅಣ್ಣನ ಥರ ಇದ್ದಾರೆ, ಅವ್ರ ಮುಂದೆ ನಿಂತ್ಕೊಂಡು ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡಿ ಅವರೊಂದಷ್ಟು ಕೊಟ್ಟರು ದುಡ್ಡು. ಆಮೇಲೆ ಶಿವಕುಮಾರ್ ಫ್ಯಾಮಿಲಿ ಅಂತಿದ್ದಾರೆ, 4S ಫ್ಯಾಮಿಲಿ ಅಂತ, ಅವ್ರ ಫ್ರೆಂಡ್ ನಟರಾಜು ವಿನೋದ್ ಅಂತ, ಅವರೊಂದು ಸ್ವಲ್ಪ ದುಡ್ಡು ಕೊಟ್ಟರು. ಆಮೇಲೆ ನಮ್ಮ ಚಂದನ್ ಫ್ರೆಂಡ್ ಒಬ್ಬರು ಪ್ರಸನ್ನ ಅಂತಿದ್ದಾರೆ, ಅವರು ಅರಸು ಅಂತಾರೆ ಅವರು. ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅನೂಪ್ ಸೀಳಿನವರು, ಆಮೇಲೆ ಪ್ರಿಯಾ ಕೃಷ್ಣ ಅವರು, ಇವರೆಲ್ಲರೂ ಒಂದಷ್ಟು ಸಹಾಯ ಮಾಡಿದ್ರು. ಇವನು ಆಪ್ರೇಷನ್ ಮುಂಚೆನೇ 1.5 ಲಕ್ಷದ ಒಂದು ಇಂಜೆಕ್ಷನ್ ಕೊಡಿಸಿ ಸರಿಯಾಗ್ಬೋದೇನೋ ಅಂದರು. ಅವತ್ತು ನನ್ನ ಕೈಲಿ ದುಡ್ಡೇ ಇಲ್ಲ, 15,000 ಇದೆ. ಅಪ್ಪೋರ್ನ ನೋಡೋಣ ಅಂತ ಹೋದ್ವಿ. ಅವರು ಅಂಜನಿ ಪುತ್ರ ಶೂಟಿಂಗಲ್ಲೇ ದೇವರಾಜ್ ಎಸ್ಟೇಟಲ್ಲಿದ್ದರು. ಹೋಗ್ತಿದ್ದಂಗೆ ಅಮ್ಮ ಚೆನ್ನಾಗಿದ್ದಾರೆ ಮಾತಾಡ್ಸಿದ್ರು. ಸರ್ ಹಿಂಗಿದೆ ಪರಿಸ್ಥಿತಿ, ನೀವು ಏನು ಮಾಡಿಸ್ಕೊಂಡಿಲ್ವಾ ಅಮ್ಮ ಇನ್ಶೂರೆನ್ಸ್? ಯಾಕೆಂದರೆ ನಮ್ಮ ಪರಿಸ್ಥಿತಿಗಳು ಆಗ್ಲಿಂದನೂ ಏನೂ ಮಾಡಿಸ್ಕೊಳಕ್ಕೆ ಬಿಟ್ಟಿಲ್ಲ ನಮಗೆ. ಅಂದರೆ ಆಗಿಲ್ಲ ನಮ್ಮ ಕೈಲಿ ಏನು ಮಾಡಿಸ್ಕೊಳ್ಳೋಕ್ಕೆ. ಸರಿ, ನೀವು ಏನಾರು ಮಾಡಿಸ್ಕೋಬೇಕು, ಕಲಾವಿದರು ಹಿಂಗೆಲ್ಲ ಇರಬಾರ್ದು, ನಾಳೆ ಮನೆ ಹತ್ರ ಬನ್ನಿ ಅಂದರು. ಮಾರನೇ ದಿನ ಬೆಳಗ್ಗೆ ಹೋದ್ವಿ, ನಮ್ಮ ಮನೆಯವ್ರ ಫ್ರೆಂಡು ನಾನು ನಮ್ಮ ಮನೆಯವರು ಹೋದ್ವಿ. ಗೇಟ್ ಹತ್ರ ಹೋದ್ರೆ, ಇಲ್ಲ ಜಿಮ್ಗೆ ಹೋಗಿದ್ದಾರೆ, ವೆಯ್ಟ್ ಮಾಡಿದರು. ನಾವು ಆಚೆ ನಿಂತ್ಕೊಂಡಿದ್ವಿ. ಇವ್ರು ಜಿಮ್ಗೆ ಹೋಗಿದ್ದವರು ಬರ್ತಾ ಇದ್ದಾರೆ ಕಾರಲ್ಲಿ. ಬಂದು ಒಂದಷ್ಟು ದೂರದಲ್ಲೇ ನನ್ನ ನೋಡಿ ಮೂವಿಂಗ್ ಕಾರಿಂದನೇ ಜಂಪ್ ಆಗಿಬಿಟ್ರು. ಜಂಪಾಗಿ ಓಡಿ ಬಂದ್ಬಿಟ್ಟು, ಯಾಕೆ ಇಲ್ಲಿ ನಿಂತಿದ್ದೀರ ಅಂದ್ರೆ, ಇಲ್ಲ ಸರ್ ನೀವು ಇದಕ್ಕೆ ಹೋಗಿದ್ದೀರಿ ಅಂತಂದರು. ಅಂದರೆ ಸೆಕ್ಯೂರಿಟಿಗೆ ಬೈದರು. ಒಬ್ಬ ಕಲಾವಿದೆ ಒಬ್ಬರು ಅವ್ರನ್ನ ಆಚೆ ನಿಲ್ಲಿಸಿದ್ಯಾ ನೀನು ಅಂತ. ಬನ್ನಿ ಅಮ್ಮ ದಯವಿಟ್ಟು ಸಾರಿ ಅಂದ್ಬಿಟ್ಟು ಕರೆದು ಕೂರಿಸಿ ಅವರೊಂದಷ್ಟು ಅಮೌಂಟ್ ಕೊಟ್ಬಿಟ್ಟು, ನಾನು ಕೊಟ್ಟೆ ಅಂತ ಯಾರಿಗೂ ಹೇಳಬೇಡಿ, ಅವನು ಚೆನ್ನಾಗಾದ್ಮೇಲೆ ಕರ್ಕೊಂಬನ್ನಿ. ಅವಾಗ ಹೇಳಿದೆ ನಾನು, ಸರ್ ಅವನು ತುಂಬ ನಿಮ್ಮ ಮೇಲೆ ತುಂಬ ಇದಿಟ್ಕೊಂಡು ಕರ್ಕೊಂಬನ್ನಿ ಅಮ್ಮ. ಅವನು ಚೆನ್ನಾಗಿದ್ದಾಗ ಅಪ್ಪೋರ ಬರ್ತಡೆಗೆ ನಾನು ಒಬ್ಬ ನಟ ನನ್ನ ಬುಲ್ಲಿ ಅಂತ ಹೇಳ್ಕೊಂಡು ಹೋಗ್ಬೋದಾಗಿತ್ತು. ಮಾಮೂಲಿ ಜನರ ಥರ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ಅವ್ರಿಗೆ ಒಂದೇನೋ ಒಂದು ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಬಂದಿದ್ದಾನೆ. ಆ ಥರ ಹೋಗ್ತಾ ಇದ್ದಂಥವ್ನು ಅವನು. ಸರಿ ಅವ್ರು ಹೆಲ್ಪ್ ಮಾಡಿದ್ರು. ಸುಮಾರು ಜನ ನಮ್ಮ ಸ್ನೇಹಜೀವಿಗಳ ಬಳಗ ಅಂತ ನಮ್ಮ ಹೆಣ್ಮಕ್ಳು ಆರ್ಟಿಸ್ಟ್ ಅವರು ಒಂದು ಗ್ರೂಪ್ ಇದೆ, ಅವರೊಂದಷ್ಟು ಸಹಾಯ ಮಾಡಿದ್ರು. ನಾವು ಹೀಗೆ ಮಗನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಅವ್ನಿಗಿನ್ನೂ ಆಪ್ರೇಷನ್ ಆಗಿರಲಿಲ್ಲ. ಪ್ಲೇಟ್ಲೆಟ್ಸು ಇನ್ಕ್ರೀಸ್ ಆಗೋವರೆಗೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಫ್ರೆಂಡ್ಸ್ಗಳಿಗೆ ಇವ್ರಿಗೆ ಕಾಲ್ ಮಾಡಿ ಅವ್ರು ಬ್ಲಡ್ ಕೊಟ್ಟರೆ ಆ ಬ್ಲಡ್ಡನ್ನು ವೈಟ್ ಪ್ಲೇಟ್ಲೆಟ್ಸ್ ಆಗಿ ಕನ್ವರ್ಟ್ ಮಾಡಿ ಕೊಡೋವಂಥದ್ದು. ಕೆಂಪು ರಕ್ತದಿಂದ ಬಿಳಿ ರಕ್ತ ಕಣಗಳನ್ನ ಬೇರೆ ಮಾಡಿ, ಈಗ ಒಂದು 5 ಪ್ಯಾಕೆಟ್ 6 ಪ್ಯಾಕೆಟ್ ಬ್ಲಡ್ಗೆ 1 ಪ್ಯಾಕೆಟು ವೈಟ್ ಪ್ಲೇಟ್ಲೆಟ್ಸ್ ಅಂದರೆ ಬಿಳಿ ರಕ್ತ ಬರುತ್ತೆ. ಆ ಥರದ್ದೊಂದು ಪ್ರೊಸೆಸ್ ಅದು. ಆಗ ಎಷ್ಟು ಮಾಡಿದ್ರು ಅವ್ನಿಗೆ ಇನ್ಕ್ರೀಸ್ ಆಗ್ತಿಲ್ಲ, ಮತ್ತು ತುಂಬ ಡೌನ್ ಆಗ್ತಾನೆ ಇತ್ತು. ಅವಾಗ ಏನು ಹೇಳಿದ್ರು ಅಂದರೆ, ಇನ್ಸ್ಟೆಂಟಾಗಿ ಬೂಸ್ಟ್ ಆಗಬೇಕು ಅಂದರೆ ಅವನಿಗೆ ಒಂದು ಇಂಜೆಕ್ಷನ್ ಕೊಡಿಸ್ಬೇಕಾಗಿತ್ತು. ಅದು ಹೆಸರು ಮರ್ತ್ಬಿಟ್ಟಿದ್ದೀನಿ. 1,30,30,000 1,40,000 ಒಂದು ಇಂಜೆಕ್ಷನ್. ನಮ್ಮ ಹತ್ರ ಇದ್ದಿದ್ದು 17,000 ರೂಪಾಯಿ ಕೈಯಲ್ಲಿ. ಈಗ ಅರ್ಜೆಂಟ್ಗೆ ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ, ಏನು ಮಾಡೋದು ಅಂತಂದಾಗ ಒಬ್ಬರು ಕೋಆರ್ಡಿನೇಟರು ಅವರು ಹೇಳಿದ್ರು, ಇಂತಿಂಥವ್ರನ್ನ ಭೇಟಿ ಮಾಡಿ ನೀವು ಹೋಗಿ ಇಂಥ ಜಾಗದಲ್ಲಿ ಇಂಥ ಶೂಟಿಂಗ್ ನಡೀತಾ ಇದೆ ಅಂತ ಹೇಳಿ ಒಬ್ಬರು ದೊಡ್ಡ ನಟರದ್ದು ಒಂದು ಇದನ್ನೇ ಹೇಳಿದ್ರು. ಅದರ ನಿರ್ದೇಶಕರು ಕೂಡ ಪರಿಚಯದವರೇ, ನಮಗೆ ಹೆಸರು ಬೇಡ. ನಾವು ಶೂಟಿಂಗ್ ನಡೆಯುವಂಥ ಜಾಗಕ್ಕೆ ಹೋದಾಗ ಈ ಥರ ಬಂದು ತುಂಬ ಅಂದರೆ ರೆಸ್ಪೆಕ್ಟ್ ಕೊಟ್ಟರು. ಬನ್ನಿ ಅಮ್ಮ ಕೂತ್ಕೊಳ್ಳಿ, ಹಿಂಗೆ ಅಂತೆಲ್ಲ ಕಾಫಿ ಟೀ ತರಿಸ್ಕೊಟ್ಟು ಎಲ್ಲ ಮಾಡಿ ಏನು ಸಮಾಚಾರ ಬಂದಿದ್ದು. ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ದ ನನ್ನ ಮಗ. ಆವಾಗ ಹೇಳಿದ್ವಿ, ಹಿಂಗಿದೆ ಸರ್ ಪರಿಸ್ಥಿತಿ, ನಾವೀಗ ಸದ್ಯದಲ್ಲಿ ಅಷ್ಟೊಂದು ಬೆಳಗ್ಗೆ ಅವನಿಗೆ ಕೊಡಿಸ್ಲೇಬೇಕು ಇಂಜೆಕ್ಷನ್ನು, ಅಷ್ಟೊಂದು ಇಲ್ಲ ನಮ್ಮ ಹತ್ರ, ಈ ಥರ ಇಷ್ಟ ಆಗುತ್ತೆ ಅಂತಂದಾಗ ಅವರು, ಹೌದಾ ಏನು ಚೀಟಿ ಕೊಡಿ ಇದು ಮಾಡಿ ಅಂತೆಲ್ಲ ನೋಡಿದ್ರು. ಕನ್ಫರ್ಮ್ ಮಾಡಿಕೊಂಡು, ಸರಿ ಇಂಥ ದಿನ ಸೋಮವಾರ ದಿನ ಬನ್ನಿ ಅಂದರು. ಮತ್ತೆ ಹೋದ್ವಿ ಸೋಮವಾರ.
ನಮಗೆ ಟೈಮ್ ಇಲ್ಲ, ಒಂದೊಂದು ಸೆಕೆಂಡು ನಮಗೆ ತುಂಬ ಇಂಪಾರ್ಟೆಂಟು. ಆದರೆ ವಿಧಿ ಇಲ್ಲ, ಕೊಡಲೇಬೇಕು, ಈಗಲೇಬೇಕು ಅಂತ ಕೇಳೋಕ್ಕಾಗಲ್ವಲ್ಲ, ನಾವು ಹೋಗಿರೋದೇ ಹೆಲ್ಪ್ ಕೇಳೋಕ್ಕೆ. ಸರಿ, ಮತ್ತೆ ಸೋಮವಾರ ಹೋದರೆ ನಾಳೆ ಬೆಳಗ್ಗೆ ಕಾಲ್ ಮಾಡಿ ನಾನು ಒಂಚೂರೇನೋ ಇದರಲ್ಲಿದ್ದೀನಿ ಅಂದರು. ಬಂದ್ವಿ ಅಲ್ಲಿಂದ. ಏನು ಮಾಡೋದು, ತಲೆ ಮೇಲೆ ಕಲ್ಲು ಬಂಡೆ ಬಿದ್ದಂಗೆ ಆಗ್ಬಿಟ್ಟಿದೆ. ಏನು ಮಾಡೋದು, ಯಾರನ್ನು ಎಲ್ಲಿ ಕೇಳಿದ್ರು ₹1 ಹುಡ್ತಾ ಇಲ್ಲ, ಏನು ಮಾಡ್ತಿಲ್ಲ, ಇಂಜೆಕ್ಷನ್ ಕೊಡಿಸ್ಲೇಬೇಕು. ಏನು ಮಾಡೋಕ್ಕೂ ನಮಗೆ ದಿಕ್ಕೇ ತೋರಿಸ್ತಾ ಇಲ್ಲ, ಹಂಗಾಗ್ಬಿಡ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಮನೆಗೆ ಹೋದ್ವಿ. ಅವತ್ತು ದುಡ್ಡು ಅಡ್ಜಸ್ಟ್ ಮಾಡಲೇಬೇಕು. ನಾವು ಇದ್ದಿದ್ದು ಓನರ್ ಮನೆ, ಅವ್ರ ಸಿಸ್ಟರ್ ಒಬ್ಬರು ಈ ಥರ ಇದೆ ಹಿಂಗೆ ಪರಿಸ್ಥಿತಿ ಅಂದಾಗ ಅವರು ನಮಗೆ ₹1,00,000 ದುಡ್ಡು ಕೊಟ್ಟರು. ಅಂದರೆ ಇಂಟ್ರೆಸ್ಟ್ಗೆ, ಕಮ್ಮಿ ಇಂಟ್ರೆಸ್ಟ್ಗೆ ಅವ್ರು ಕೊಟ್ಟರು. ಇನ್ನು ಮಿಕ್ಕಿದ್ದು ಹೊಂದಿಸ್ಬೇಕಲ್ಲ. ಸರಿ, ಇಷ್ಟಾದರೂ ಸಿಕ್ಕಿದೆ, ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡಿ ಕೊಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎಲ್ಲ ರೆಡಿ ಆಗ್ತಾಯಿದ್ದೀವಿ. ರಂಗಾಯಣ ರಘು ಸರ್ ಫೋನ್ ಮಾಡಿದ್ರು. ಅಮ್ಮ ಎಲ್ಲಿದ್ದೀರಿ ಅಂತ. ಅಣ್ಣ ಹಿಂಗೆ ಹಾಸ್ಪಿಟ್ಲಿಗೆ ಹೊರಡ್ತಾ ಇದ್ದೀವಿ ಅಂತಂದಾಗ, ನಮ್ಮ ಮನೆಗೆ ಅವ್ರ ಮನೆಗೆ ವಾಕಬಲ್ ಡಿಸ್ಟೆನ್ಸು, ಹತ್ರನೇ ಇದ್ದಿದ್ದು. ನೀವು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಮನೆ ಹತ್ರ ಬಂದು ಹೋಗಿ ಅಮ್ಮ ಅಂದರು. ಸರಿ, ಹೋದ್ವಿ. ಹೋಗ್ಬಿಟ್ಟು ಅವರು ಶೂಟಿಂಗ್ ಹೊರಡ್ತಾಯಿದ್ರು, ಅರ್ಜೆಂಟಲ್ಲಿದ್ದರು. ಹೋಗಿದ ತಕ್ಷಣ ಒಂದು ಕವರ್ ಕೊಟ್ಬಿಟ್ಟು, ಅಮ್ಮ ನಾನು ಈಗಿರೋ ಪರಿಸ್ಥಿತಿನಲ್ಲಿ ನನ್ನ ಕೈಲಿ ಸಾಧ್ಯವಾಗಿದ್ದಿದೆ, ಇದನ್ನಿಟ್ಕೊಂಡು ಇದು ಮಾಡಿ, ಭಗವಂತ ಇದ್ದಾನೆ, ಏನಾಗಲ್ಲ, ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ, ಶೂಟಿಂಗು ಹೊರಟ್ವಿ. ಒಂದಷ್ಟು ಅಮೌಂಟನ್ನು ಅವ್ರು ಕೊಟ್ಟಿದ್ರು. ನಾವು ಅವ್ರ ಹತ್ರ ಏನೂ ಕೇಳಿರಲಿಲ್ಲ, ನಮಗೆ ಹೆಲ್ಪ್ ಮಾಡಿ ಅಂತ ಕೇಳಿರಲಿಲ್ಲ, ಏನಿಲ್ಲ. ಯಾರು ಫೋನ್ ಮಾಡಿ ಅಂತ ಹೇಳಿದ್ರಲ್ಲ, ಅವ್ರ ಫೋನೇ ಅಟೆಂಡ್ ಮಾಡಲಿಲ್ಲ. ಅಟ್ಲೀಸ್ಟು ಇಲ್ಲ ಅಂತಂದ್ಬಿಟ್ಟಿದ್ರೆ ಓಕೆ, ಕೊಡ್ತೀನಿ ಅನ್ನೋ ಭರವಸೆನ ಹುಟ್ಟಿಸಿ ಅದನ್ನು ಅಂದರೆ ಅವ್ರು ಕೊಡಲೇಬೇಕು ಅಂತ ಏನಿಲ್ಲ. ನಾನು ಹೇಳ್ತಾ ಇರೋದು ಕೊಡಲೇಬೇಕಾಗಿತ್ತು, ಅದು ನನ್ನದಲ್ಲ ಅಂತ ಇಲ್ಲ. ಹೇಳಿಬಿಟ್ಟು ಇದು ಮಾಡಿದ್ರಲ್ಲ, ಅಂದರೆ ಆ ಪರಿಸ್ಥಿತಿ ನಮಗೆ ಅವತ್ತು ಏನೋ ಒಂದು, ಇವಾಗ ಏನೋ ಒಂದು ಬಂದು ಸಿಗುತ್ತೆ ಅಂತಂದರೆ ನೀವು ಆಸೆಯಿಂದ ಹೋದಾಗ ನಿಮ್ಗೆ ಸಿಗದಿರೋ ಕೆಳಗಡೆ ಬಿದ್ದೋಗ್ಬಿಟ್ರೆ ಹೆಂಗಾಗುತ್ತೆ ಹೇಳಿ ಅಲ್ವಾ? ಆ ಥರ ರಂಗಾಯಣ ರಘು ಸರ್ ಅವರು ನಿಜವಾಗ್ಲೂ ಅವತ್ತು ಆ ಒಂದು ಅಮೌಂಟ್ ಕೊಟ್ಟಿದ್ರಲ್ವ, ಅದು ಅವತ್ತು ಇಂಜೆಕ್ಷನ್ ಕೊಡ್ಸೋಕ್ಕೆ ನಮ್ಗೆ ಎಷ್ಟು ಹೆಲ್ಪ್ಫುಲ್ ಆಯಿತು ಅಂತಂದರೆ, ಇವರೆಲ್ಲ ಒಂದಷ್ಟು ಸಹಾಯ ಮಾಡಿದ್ರು. ಇನ್ನೊಂದಷ್ಟು ಜನ ನಮ್ಮ ಪರಿಸ್ಥಿತಿಯನ್ನು ಇದು ಮಾಡಿಕೊಂಡು 10%, 20% ಆ ಥರ ತಂದು ಲಕ್ಷಾಂತರ ರೂಪಾಯಿ ಆಯಿತು. ಇಲ್ಲ ನಮ್ಮ ಹತ್ರ ಏನು ಪೂರ್ತಿ ಇರೋ ಬರೋದೆಲ್ಲ ಒಡವೆಗಳ ಅಡ ಇಟ್ಬಿಟ್ಟಿದ್ದೀವಿ. ಒಂದು 800 ಒಂದು ಚಿಕ್ಕ ಕಾರ್ ಇಟ್ಕೊಂಡಿದ್ವಿ, ಅದು ಇಟ್ಬಿಟ್ಟು ಏನಿಲ್ಲ, ಮಗ ಬೇಕಷ್ಟೇ. ಗೊತ್ತು ಅವನು ಉಳಿಯಲ್ಲ ಅಂತ ಗೊತ್ತಾಗಿದೆ ನಮಗೆ, ಗೊತ್ತಾಗಿ ಬಿಡೋಕ್ಕಾಗಲ್ಲ. ಇರೋಷ್ಟು ದಿನ ಆದರೂ ಅವನು ಇದಾಗಲಿ ಅಂತ ನಮ್ಮ ಪರಿಸ್ಥಿತಿನ ಇಟ್ಕೊಂಡು ಎಷ್ಟೋ ಜನ ನಮ್ಮ ಆ ಸಮಯದಲ್ಲಿ 1 ಡಬಲ್ಲು 3 ಬಡ್ಡಿ ತೊಗೊಂಡು ದುಡ್ಡು ಕೊಟ್ಟವರು ಇದ್ದಾರೆ. ಅಷ್ಟೆಲ್ಲ ಆದಮೇಲೆ 2ನೇ ತಾರೀಕು ಅವನು ಮಲ್ಕೊಂಬಿಟ್ಟ. ಆಗಲೂ ಕಡೆ 3-4 ದಿನ ವೆಂಟಿಲೇಟ್ರು, ಅವನಿಗೆ ಹೈ ಡೋಸೇಜ್ ಯಾವುದೋ ಒಂದು ಇಂಜೆಕ್ಷನ್ ಹೆಸರು ಹೇಳೋರು, ಅದು ಇದು ಬರೋಲ್ಲ, ಜ್ಞಾನ ಇಲ್ದಿರ ಇರೋಷ್ಟು ದಿನಲ್ಲಿ. ನನಗೆ ಏನು ಆಸೆ ಅಂದರೆ, ನಾನು ಅವನ ಕೈ ಹಿಂಗೆ ಹಿಡ್ಕೊಂಡೇ ಕೂತ್ಕೊಂಡು ಮಾತಾಡ್ತಾಯಿದ್ದೆ. ಏನಪ್ಪ ಹಿಂಗೆ ಮಾತಾಡಿಕೊಂಡು ನನ್ನ ಆಶಾ ರಾಣಿ ಅಂತಿದ್ದೆ, ಹಿಂಗೆ ಇನ್ಯಾರು ಅಂತಾರೆ, ಹಿಂಗೆ ಏನೋ ಬ್ಲ್ಯಾಕ್ ಬೋಂಡ ಏನೋ ಅಂತ ಹಂಗೆ ಅಂದರೆ ತಮಾಷೆಗೆ ಮಾತಾಡ್ತಿದ್ದೆ. ಅವನಿಗೆ ಅದು ಆಗೋದು ಹಿಂಗೆ ಅನ್ನೋನು, ಹಿಂಗೆ ಕೈ ಇಲ್ಲ, ಫುಲ್ ಅನ್ಕಾನ್ಷಿಯಸ್ 3 ದಿನ. ಲಾಸ್ಟ್ 3 ಡೇಸು ಅವನು ಇಲ್ಲವೇ ಇಲ್ಲ, ಕಾನ್ಷಿಯಸ್ ಇಲ್ಲ. 1 ದಿನ ಇದು ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ನನ್ನ ಮಗನಿಗೂ ಗೊತ್ತಿಲ್ಲ. ಒಬ್ಬರು ಲೇಡಿ ಡಾಕ್ಟ್ರು ಬಂದರು, ರಿಕ್ವೆಸ್ಟ್ ಮಾಡಿದೆ, ಮ್ಯಾಮ್ ಒಂದೇ ಒಂದು ಸಲ ನನ್ನ ಮಗನ ಹತ್ರ ಮಾತಾಡ್ಬೇಕು ನಾನು, ಅವ್ನಿಗೇನು ನೀವು ಇಂಜೆಕ್ಷನ್ ಕೊಡ್ತಾಯಿದ್ದೀರಲ್ಲ, ಪ್ಲೀಸ್ ಆ ಡೋಸೇಜ್ ಕಮ್ಮಿ ಮಾಡಿ, ಒಂದು ಸಲ ನನ್ನ ಮಗ ಕಣ್ ತೆಗೆದು ನಾನು ನೋಡಿ ಮಾತಾಡಬೇಕು. ಹಂಗಂತಷ್ಟು ನಾಕೆ ಸಿಸ್ಟರ್ಗೆ ಹೇಳಿದ್ರು, ಇಂಗ್ಲೀಷಲ್ಲಿ ಹೇಳಿದ್ರು, ಸರಿ ಈಗ ಇಂಜೆಕ್ಷನ್ ನೆಕ್ಸ್ಟ್ ಇದೆಯಲ್ಲ ಕೊಡಬೇಡ ಅದನ್ನು ಅಂತ. ಸರಿ, ಅದು ಕೊಡಲಿಲ್ಲ. ಕೊಟ್ಟು ನಾನು ವೇಟಿಂಗು, ಯಾವಾಗ ನನ್ನ ಮಗ ಎದ್ದೇಳ್ತಾನೆ. ಸರ್ ಎದ್ದ ವೀರವರೇ, ಎದ್ದು ಹಿಂಗೆ ಕಣ್ಣು ಹಿಂಗೆ ಬಿಟ್ಟು ಏನು ಹಿಂಗೆ ಅವ್ನು ಯಾವ ಲೋಕದಲ್ಲಿದ್ದನೋ, ಅವ್ನು ಯಾಕೆ ಇದು ಮಾಡ್ತಿದ್ದಾನೋ ಏನೋ, ಅಲ್ಲೂ ಡ್ಯಾನ್ಸ್ದೇನೋ ಒಂದಷ್ಟು ಏನೋ ಇದು ಮಾಡ್ಕೊ ಹಿಂಗೆ ಎದ್ದು ಆಗಲ್ಲ ಅಂತ ಕಿರ್ಚಕ್ಕೆ ಶುರು ಮಾಡ್ಬಿಟ್ಟು ಪಟ್ ಅಂತ ಬಂದು ಇಂಜೆಕ್ಷನ್ ಕೊಟ್ಬಿಟ್ರು. ಹೆಂಗಾಗಿದೆ ಅವತ್ತು ನನಗೆ ಅಂದರೆ, ಹೋಗಿ ಬಾತ್ರೂಮಲ್ಲಿ ಕೂತ್ಕೊಂಡು ನೆಲದ ಮೇಲೆ ಯಾರೋ ವಾಂತಿ ಮಾಡಿದ್ದಾರೆ, ಅದನ್ನು ನೋಡಿದೆ. ಅದ್ರ ಮೇಲೆ ಕೂತ್ಕೊಂಡು ಹತ್ತಿದ್ದೀನಿ ಅವತ್ತು. ಅಂದರೆ ಯಾವ ತಾಯಿಗೂ ಆ ನರಕ ಬೇಡ. ಅದಾಗಿ 2 ದಿನಕ್ಕೆ ಅವನು, ನಾನವಾಗ ನವರಾತ್ರಿ ನಡೀತಾ ಇತ್ತು, 9 ದಿನ ಉಪವಾಸ, ಅಂದರೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಒಬ್ಬರು ನಮ್ಮ ಮನೆಯವ್ರ ಫ್ರೆಂಡು ರೇವಣ್ಣ ಅಂತ, ಅವರು ಬರ್ತಾರೆ, ಏನೂ ಆಗಲ್ಲ, ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಹನುಮಂತನ ಹೃದಯದ ಮೇಲೆ ಇಟ್ಟಿದ್ದ ಇದನ್ನು ಏನು ತಾಯ್ತನ ತೊಗೊಂಬರ್ತಾರೆ. ಕೈ ಕೊಟ್ಟಿದ್ದಾರೆ, ಒಳಗಡೆ ತೊಗೊಂಡಷ್ಟರಲ್ಲಿ ತಾಯ್ತಾನೆ ಇಲ್ಲ.
ಇನ್ನೊಂದೇನೋ ಮೃತ್ಯುಂಜಯ ಹೋಮ ಮಾಡಿಸ್ತೀವಿ 6 ಗಂಟೆಗೆ ಬನ್ನಿ ಅಂತಾರೆ, ನಾವು 6 ಗಂಟೆಗೆ ಹೋದ್ರೆ ಅವ್ರು 4 ಗಂಟೆಗೆ ಮಾಡಿಬಿಟ್ಟಿದ್ದಾರೆ. ಈ ಥರ ಏನೇನೋ ಒಂದಷ್ಟು ದೀಪ ಹಚ್ಚಿ ಬಂದಿದ್ದೀನಿ, ದೀಪ ಆರೋಗಿದೆ. ನನಗೆ ಆ ಸಿಮ್ಟಮ್ಸ್ಗಳು ಗೊತ್ತಾಗಕ್ಕೆ ಶುರುವಾಗ್ಬಿಡ್ತು. ಆಮೇಲೆ ನನ್ನನ್ನು ನಾನು ಸ್ಟ್ರಾಂಗ್ ಮಾಡ್ಕೊಂಡು, ಏನೇ ಸ್ಟ್ರಾಂಗ್ ಮಾಡ್ಕೊಂಡ್ರು ಕಣ್ಣು ಮುಂದೆ ಮಗ. ಅವ್ನ ಪಿಕ್ಚರ್ ಬೇರೆ ಒಂದು ಮುಹೂರ್ತ ಹೀರೋ ಆಗಿ ಧೂಮಪಾನ ಅಂತ. ಅವತ್ತು ನೋಡ್ದೆ ನಿನ್ನ ಮಗನ ಕಟ್ಔಟ್ ಹೆಂಗಿದೆ ಅಂದರೆ ಫ್ಲೆಕ್ಸ್ ಹಾಕಿದ್ರು, ಇದೇ ಕಟ್ಔಟ್ ಬೀಳುತ್ತಮ್ಮ ನೋಡಮ್ಮ ಹೆಂಗಮ್ಮ ಅಂತ. ಖುಷಿ ಆಯಿತು, ಬಿಡು ಮಗನೇ ನೀನು ನನಗೆ ಎತ್ತರವಾಗಿ ಬೆಳೀತಾ ಇದೆಯಾ, ಖುಷಿ ಆಗುತ್ತೆ. ಇನ್ಮೇಲೆಲ್ಲ ಹೋಯ್ತಮ್ಮ ನಮ್ಮ ಕಷ್ಟ ಎಲ್ಲ, ಇನ್ಮೇಲೆ ಏನಿದ್ರು ನಿನ್ನ ಕಾರಲ್ಲೂ ಕ್ಯಾರವನಲ್ಲೇ ಓಡಾಡ್ಬೇಕು ನೀನು ಅಂತೆಲ್ಲ ಹೇಳೋನು. ಕಡೆಯ ಜ್ಯೂಸು ನಾನು ಅವತ್ತು 9 ದಿನ ಉಪವಾಸದ ಜ್ಯೂಸ್ ತರೋಕ್ಕೆ ಅಂತ ಕಳಿಸಿದ್ರು. ಸಡನ್ನಾಗೆ ಬಾಮ್ಮ ಅಂತ ಕರ್ಕೊಂಡು ಹೋದ ನನ್ನ ಮಗ. ಆಚೆ ಬಂದು ಅವಾಗ ತಾನೇ ಕೂತಿದ್ದೆ, ICU ಒಳಗೆ ಕರ್ಕೊಂಡೋದೆ. ಹೋಗ್ತಾ ನೋಡಿದ್ರೆ ಹಾರ್ಟ್ ಬೀಟ್ ಫುಲ್ಲು ಡೌನ್ ಆಗೋಕ್ಕೆ ಶುರು ಆಗ್ಬಿಡ್ತು. 8-9ಕ್ಕೆ ಬಂತು. ನಾವು ಯಾರ್ಯಾರು ಇದ್ವಿ ಅಲ್ಲೇ ಒಂದೊಂದು ತೊಟ್ಟು ಬಾಯಿಗೆ ನೀರಾದರೂ ಬಿಡ್ತೀವಿ, ಒಡ್ರಪ್ಪ ಅಂದರೆ ಅವ್ರು ಏನು ಬಿಡ್ತಾರೆ, ಒಂದು ತೊಟ್ಟು ಬಾಯಿಗೆ ನೀರಾದರೂ ಬಿಡ್ತೀವಿ. ನನ್ನ ಮಗನಿಂದ ಅಲ್ಲೇ ಜಗಳ ಮಾಡಿ ಯಾರ್ದೋ ಒಂದು ವಾಟ್ರ್ ಬಾಟ್ಲ್ ಇಸ್ಕೊಂಡು ಒಂದು ಸ್ವಲ್ಪ ನೀರು ಬಿಟ್ವಿ, ಹಾಗೆ ಮಲಗಿಬಿಟ್ಟ ಅವನು. ಅದಾದಮೇಲೆ ಅದು ವೆಂಟಿಲೇಟರ್ ಎಲ್ಲ ತೆಗೆದು ಅವನಲ್ಲಿ ಮಲಗಿಸಿದ್ದಾರೆ. 3 ಲಕ್ಷ 4 ಲಕ್ಷ ಚಿಲ್ಲರೆ ಕಟ್ಟಬೇಕಾಗಿತ್ತು. ನಮ್ಮ ಹತ್ರ ದುಡ್ಡಿಲ್ಲ. ನನ್ನ ಮಗನ ಫ್ರೆಂಡ್ ಒಬ್ಬ ಅವ್ನು ಮಲಯಾಳಿಲಿ ಮಾತಾಡ್ತಾ ಇದ್ದಾನೆ ಡಾಕ್ಟ್ರ್ ಹತ್ರ. ಏನು ರೀ ನೀವು ಇಷ್ಟೆಲ್ಲ ಕಿತ್ಕೊಂಡಿದ್ದೀರಾ, ನಿಮ್ಮಿಂದನೇ ಇಷ್ಟೆಲ್ಲ ಆಗಿದೆ, ಹಿಂಗಾಗಿದೆ ಹಂಗಾಗಿದೆ ಅಂತ ಮಾತಾಡಿದ್ರು. ನಮ್ಮದೇನಿಲ್ಲ, ಅವ್ರುಗಳು ಏನು ಮಾಡ್ತಾರೆ. ಆದರೆ ಯಾರು ನನ್ನ ಮಗನ ಫಸ್ಟ್ ಆಪ್ರೇಷನ್ ಮಾಡಿದ್ಲಲ್ಲ ಆಕೆ ಗಾಯತ್ರಿ ಅಂತ, ಅವಳನ್ನ ಒಳಗಿಂದೊಳಗೆ ಕಳಿಸ್ಬಿಟ್ರು ಫಾರಿನ್ಗೆ. ಇವೆಲ್ಲ ಗೊತ್ತಿದ್ದು ನಾವು ಏನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಪರಿಸ್ಥಿತಿ ಅವತ್ತು ಅಲ್ಲಿ ಅವ್ರು ಹೊಡೆದಾಡ್ತಾ ಇದ್ದಾರೆ. ನನ್ನ ಮಗ ಎಲ್ಲಿದ್ದಾನೆ ನಾನು ನೋಡಬೇಕು ಅಂದರೆ ಅಲ್ಲೊಂದು ಕಡೆ ಹಿಂಗೆ ಮಲಗಿಸಿದ್ದಾರೆ. ಸ್ಟ್ರೆಚ್ಚರ್ ಮೇಲೆ ಹೋಗಿ ನೋಡಿದ್ರೆ ನಗ್ತಾ ಇದೆ ಫೇಸು. ಎಲ್ಲೂ ಆ ನೋವಾಗಲಿ ಇದಾಗಲಿ ಎಲ್ಲೂ ನೀವು ನಗ್ನಾಕೊಂಡು ಹಿಂಗೆ ಮಲಗಿದ್ರೆ ಹಾಗೆ ಇತ್ತು ಮುಖ. ಆವತ್ತು ಅವ್ನು ಮಲಗಿದ ಅಕ್ಟೋಬರ್ 2. ನಾನು ಬೇರೆ ಪದ ಉಪಯೋಗಿಸೋಕೆ ಇಷ್ಟಪಡಲ್ಲ, ಅಪ್ಪವ್ರಿಗಾಗಲಿ ಇವನಿಗಾಗಲಿ. ಮಲ್ಕೊಂಡ ಅವತ್ತು ನಮ್ಮನ್ನು ಬಿಟ್ಟೋಟೋದು. ಆದರೆ ಅವ್ನು ದೈಹಿಕವಾಗಿ ಹೋಗಿದ್ದಾನೆ ಹೊತ್ತು ಮಾನಸಿಕವಾಗಿ ನಮ್ಮ ಜೊತೆನೇ ಇದ್ದಾನೆ. ಅವ್ನು ಇಲ್ಲಿದ್ದಾನೆ ನೋಡಿ. ಅವತ್ತು ಹಿಂದಿನ ದಿನ ನನ್ನ ಮಗ ಏನು ಮಾಡಿದ್ದಾನೆ ದೊಡ್ಡವನು, ನಮ್ಮ ತಮ್ಮನ ಹತ್ರ ಒಂದು ವೈಟ್ ಪೇಪರನ್ನು ಇಂಕ್ ಪ್ಯಾಡನ್ನು ತೊಗೊಂಬರೋಕ್ಕೆ ಹೇಳಿದ್ದಾನೆ. ಯಾಕಿದನ್ನು ತರಿಸಿದ್ಯಾ ಅಂದರೆ ಬೇಕಿರಮ್ಮ ಅಂತಿದ್ದ. ನನಗೆ ಅರ್ಥ ಆಗಲಿಲ್ಲ. ಅವ್ನು ಮಲಗಿದ ಮೇಲೆ ಅವ್ನು ತಣ್ಣಗಿರೋ ಕೈ ತೊಗೊಂಡು ತಮ್ಮ ಇಂಪ್ರೆಷನ್ನ ಒಂದು 100 ರೂಪಾಯಿ ನೋಟ್ ಮೇಲೆ ಒಂದು ವೈಟ್ ಶೀಟ್ ಮೇಲೆ ಇದು ತೊಗೊಂಡ. ಅವನು ಹಾಕ್ಸ್ಕೊಂಡಿದ್ದಾನೆ, ಅವನ ಹೆಸ್ರು ಹಾಕ್ಸ್ಕೊಂಡಿದ್ದ, ಅವನ ತಮ್ಮ ಇಂಪ್ರೆಷನ್ ಇದು. ನನ್ನ ದೊಡ್ಡ ಮಗನ ಕೈ ಮೇಲೂ ಇದೆ. ಅದು ಅವನು ನಮ್ಮನ್ನು ಬಿಟ್ಟೋಗಿದ್ದು. ಅದೇ ದೈಹಿಕವಾಗಿಲ್ಲ, ಮಾನಸಿಕವಾಗಿ ನಮ್ಮ ಜೊತೆನೇ ಇದ್ದಾನೆ. ಆ ಪರಿಸ್ಥಿತಿ, ಆ 75 ದಿನಗಳ ನರಕ ಇದೆಯಲ್ಲ, ಅದಾದಮೇಲೆ 2 ವರ್ಷ ಮನೇಲೇ ಕೂತೆ. ಏನೂ ಇಲ್ಲ, ಕೆಲಸ ಇಲ್ಲ. ಅಂದರೆ ಅವ್ರವ್ರಿಗೆ ಮಗ ಇಲ್ಲ, ಮಾಡ್ತಾ ಇಲ್ಲ, ಮನೇಲೇ ಕೂತು ಆ ನರಕ ಎಲ್ಲೂ ಇಲ್ಲ. ನಾನು ಹೇಳೋದೇನೆಂದರೆ ಹಣ ಕಾಸು ಆಸ್ತಿ ಅಂತಸ್ತು ಏನೂ ಇಲ್ಲ. ನಿಮಗೆ ಒಳ್ಳೆಯ ಆರೋಗ್ಯ ಇದೆಯಾ, ಅದೇ ನಿಮಗೆ ಐಶ್ವರ್ಯ. ಆರೋಗ್ಯ ಇಲ್ಲಾಂದರೆ ನೀವು ಎಷ್ಟು ಕೋಟಿ ಎಷ್ಟು ಲಕ್ಷ ಇದು ವೇಸ್ಟು. ಎಲ್ಲ ನೋಡಿಬಿಟ್ವಿ ನಾವಲ್ಲ ICUನಲ್ಲಿ. ಅವತ್ತು ನಾನು ಆ 75 ದಿನಗಳಲ್ಲಿ ಕಲ್ತಿದ್ದೇನು ಅಂದರೆ, ಹೌದು ನಾವು ಮನುಷ್ಯರು, ನಮಗೂ ಕೋಪ ತಾಪ ಎಲ್ಲ ಇರುತ್ತೆ. ಆದರೆ ಎಷ್ಟಾಗುತ್ತೋ ಅಷ್ಟು ಯಾರನ್ನೂ ದ್ವೇಷ ಮಾಡಿದೆ, ಯಾರನ್ನೂ ನೋಯಿಸಿದೆ. ನಮಗೆ ಎಷ್ಟು ಸಾಧ್ಯನೂ ಇಲ್ಲ. ನಮ್ಮ ಶತ್ರುಗಳಾದ್ರೂ ಅವ್ರಿಗೆ ಒಳ್ಳೇದು ಬಯಸ್ಕೊಂಡು ಚೆನ್ನಾಗಿರಲಿ, ನಮಗೇನಾರು ಅಂದ್ರೆ ಆಯ್ತಪ್ಪ ಚೆನ್ನಾಗಿರಪ್ಪ ಅಷ್ಟೇ. ಏನಿಲ್ಲ ಜೀವನದಲ್ಲಿ. ಆರೋಗ್ಯ ಒಂದು ಚೆನ್ನಾಗಿಟ್ಕೊಳ್ಳಿ. ಆರೋಗ್ಯ ಕೆಡಿಸ್ಕೊಂಡು ಹಾಸ್ಪಿಟ್ಲಿಗೆ ಸೇರಿದ್ರು ಹಾಸ್ಪಿಟ್ಲ್ ಅವ್ರು ನಿಮ್ಮನ್ನು ಉಳಿಸಲ್ಲ. ಹೇಳಿದ್ರು ಕೇಸ್ ಮಾಡ್ಬೋದಾಗಿತ್ತು ಹಾಗೆ ಅಷ್ಟು ದೊಡ್ಡ ಹಾಸ್ಪಿಟ್ಲ್ ಮೇಲೆ ಏನು ಅಷ್ಟು ದೊಡ್ಡದು, ಅಷ್ಟು ಲಕ್ಷಾಂತರ ಜನರನ್ನ ಇಟ್ಕೊಂಡು ಅವ್ರ ಕೆಲಸ ಇದು ಮಾಡ್ತಾರೆ ಅಂದರೆ, ಇದೊಂದು ಸಣ್ಣ ಕೇಸ್ ಎಷ್ಟು ಜನ ಸತ್ತೋಗಿದ್ದಾರೋ ಅಲ್ಲಿ, ಎಷ್ಟು ಜನ ಇದಾಗಿದ್ದಾರೋ. ನನಗೆ ಅವಾಗಿಂದ ಎಷ್ಟು ಜನ ಕೇಳ್ತೀನೋ, ನೀವು ಕಾಲೇಜ್ ಪ್ಲೇಸ್ ಮೆಡಿಕಲ್ ಡಾಕ್ಟ್ರು ಇದು ಇರುತ್ತಲ್ಲ ಅಲ್ಲಿಗೆ ಹೋಗಲೇಬೇಡಿ ಅಂತ. ಹೌದು, ನಾವು ಪ್ರಯೋಗಕ್ಕೆ ಗುರಿಯಾಗೋದು. ಅವ್ರಿಗೆ ಬೇರೆ ಸಿಗಬೇಕಲ್ಲ, ಅದು ಎಲ್ಲಿಂದ ತರ್ತಾರೆ ಮನುಷ್ಯರನ್ನ? ಇಂಥವ್ರು ಯಾರು ಸಿಗಾಕೊಂಡ್ರೆ ನನ್ನ ಮಗನ ಮಾಡ್ದಂಗೆ ಮಾಡ್ತಾರೆ. ಅವ್ರು ಮಾಡಿದ್ದೊಂದು ತಪ್ಪಿಂದ ಇವತ್ತು ನಾವು ನಮ್ಮ ಮಗನ ಕಳ್ಕೊಂಡು ಕೂತಿದ್ವಿ. ಕಷ್ಟ ಅಂತೀರ, ನರಕ ಅಂತಾರಲ್ಲ, ಅಂತ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಹೋದ್ರೆ ಅದು ಬೇರೆ ಥರ ದಿನ. ಒಂದೊಂದು ಸಲ ICUಗೆ ಹೋದಾಗಲೂ ಕೈ ಕಾಲು ನಡ್ಗೋದು. ಅಲ್ಲಿರೋ ಅಷ್ಟು ದಿನ ದೇವರೇ, ಅಲ್ಲಿಂದ ಆಚೆ ಬಂದಾಗ ನನ್ನ ಮಗ ಸೇಫಾಗಿ ಬಂದಪ್ಪ.
ದೇವರೇ ಸದ್ಯ ನಾನು ಈ ಪೂಜೆ ಮಾಡಿಸ್ತೀನಿ, ಈ ಹರಕೆ ಮಾಡ್ಕೋತೀನಿ, ನಾನು ಗುಂಡೊಡಿಸ್ಕೋತೀನಿ, ನಾನು ಅದು ಮಾಡ್ತೀನಿ, ಇದನ್ನ ಏನೇನು ಹರಕೆ ಕಟ್ಕೊಂಡು ಏನೇನು ಮಾಡಿದ್ನೋ. ಅದಾದಮೇಲೆ ಬಂದು ಮನೆಯಲ್ಲಿರೋ ದೇವ್ರ ಫೋಟೋ ಎಲ್ಲ ಬೀದಿಗೆ ಎದ್ದು ಬಿಸಾಕ್ಬಿಟ್ಟೆ. ಪೂಜೆ ಮಾಡ್ತಾ ಇರಲಿಲ್ಲ 2 ವರ್ಷ, ಯಾವ ದೇವ್ರನ್ನೂ ಪೂಜೆ ಮಾಡ್ತಾ ಇರಲಿಲ್ಲ. ನನ್ನ ಕರ್ಮ, ನಾನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ, ಯಾವ ತಾಯಿ ಕರಳು ಕೊರೆದಿದ್ನೋ, ಅಥವಾ ನನ್ನ ಕರ್ಮಗಳು ಏನು ನನಗಿದೆಯೋ ಅದನ್ನು ನನಗೆ ಈ ಜನ್ಮದಲ್ಲಿ ಕ್ಯಾರಿ ಆಗ್ತಿದೆ. ದೇವ್ರನ್ನ ಯಾಕೆ ಬೈಬೇಕು? ದೇವ್ರು ಇದಾನಲ್ವೋ ಗೊತ್ತಿಲ್ಲ, ಒಂದು ಎನರ್ಜಿ ಅಂತೂ ಇದೆ. ಯಾಕೆ ನಾನೊಬ್ಬಳೇ ಕಳ್ಕೊಂಡಿದ್ದೀನಿ ಆ ಮಗನ್ನ? ಇಲ್ಲ ಅಲ್ವಾ? ನೋವು ಆಗುತ್ತೆ. ಪುತ್ರ ಶೋಕಂ ನಿರಂತರಂ, ಅದಕ್ಕೆ ಕೊನೆಯೇ ಇಲ್ಲ. ನೋವಂತೂ ಆಗುತ್ತೆ. ಆಮೇಲೆ ಮತ್ತೆ ನನ್ನನ್ನು ನಾನೇ ಇದು ಮಾಡಿಕೊಂಡು ಸಮಾಧಾನ ಮಾಡಿಕೊಂಡು ನಡೀತಾ ಇದೆ ಜೀವನ. 2 ವರ್ಷ ಖಾಲಿ ಕೂತು ಮತ್ತೆ ತಿರ್ಗಾ 2 ವರ್ಷ ಖಾಲಿ ಕೂತೆ, ಯಾವುದು ಸಿಗಲಿ. ನಾನು ಹೇಳಿದ್ನಲ್ಲ ನಿಮಗೆ, ಯಾವುದು ನಾನು ಕೇಳಿ ಅಭ್ಯಾಸ ಇಲ್ಲ ಅಂತ. ಆ ಸಮಯದಲ್ಲಿ ಶ್ರುತಿ ನಾಯ್ಡು ಅವರು ಕಸ್ತೂರಿ ಚಾನಲ್ಗೆ ಒಂದು ನಾಗಮಂಡಲ ಅಂತ ಹೊಸದಾಗಿ ಇದು ಮಾಡ್ತಾಯಿದ್ರು. ಅವ್ರು ಮಾಡ್ತಾರಾ ಕೇಳೋ, ಮಾಡೋ ಪರಿಸ್ಥಿತಿನಲ್ಲಿದ್ದಾರೆ ಕೇಳೋ ಅಂತ ನಿಮಗೆ ಕೇಳಿದ್ರು ಅಪ್ರೋಚ್ ಅಂತ ಬೇರೆ ಅವ್ರ ಮ್ಯಾನೇಜರ್ ಕೈಲಿ ಹೇಳಿದ್ದಾರೆ. ಅವರು ಫೋನ್ ಮಾಡಿದ್ರು, ಅಮ್ಮ ಹಿಂಗೆ ಶ್ರುತಿ ನಾಯ್ಡು ನನಗೆ ಬೇಕಾಗಿತ್ತು. ಮನೇಲಿ ಕೂತು 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 ಒಂದು ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಇನ್ನೊಂದು ಫಿನಾನ್ಷಿಯಲ್ ಇದು ಬೇಕೇ ಆಗಿತ್ತು. ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದ. ಕೆಲವೊಂದು ವ್ಯಕ್ತಿಗಳನ್ನ ನಾವು ಮರೆಯೋಕ್ಕೆ ಆಗಲ್ಲ. ಅಷ್ಟು ನಮಗೆ ಸಹಾಯನೂ ಮಾಡಿದವ್ರು ಇದ್ದಾರೆ, ಕಾಲೆಳೆದವರು ಇದ್ದಾರೆ, ನಮ್ಮ ಪರಿಸ್ಥಿತಿನ ಅವರು ಎನ್ಕ್ಯಾಶ್ ಮಾಡ್ಕೊಂಡವರು ಇದ್ದಾರೆ. ಇದನ್ನಾಗಲೇ ಹೇಳಬೇಕಾಗಿತ್ತು, ನಾನು ಮರ್ತು ಬಿಟ್ಟಿದ್ದೆ ನನ್ನ ಎಮೋಷನಲ್ ಇದರಲ್ಲಿ. ಇವತ್ತು ನಿಮ್ಮ ಈ ಒಂದು ಚಾನಲ್ ಮೂಲಕ ಯಾರ್ಯಾರು ನಮ್ಗೆ ಆ ಸಮಯದಲ್ಲಿ ಹೆಲ್ಪ್ ಮಾಡಿದ್ರಿ, ಯಾರಾದರೂ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ತುಂಬ ಜನ ಹೆಲ್ಪ್ ಮಾಡಿದಿರಿ. ಒಬ್ಬೊಬ್ಬರು ಹೆಸರು ತೊಗೊಳ್ತಾ ಇದ್ದರೆ ಎಲ್ಲರೂ ಒಬ್ರದ್ದು ಮಿಸ್ ಆಗುತ್ತೇನೋ ಅನ್ನೋ ಭಯ ನನಗೆ. ಅವತ್ತು ನನ್ನ ಮಗನ್ನ ಉಳಿಸ್ಕೊಳ್ಳೋಕ್ಕೆ ನಮ್ಮ ಸ್ಟ್ರಗಲ್ಗೆ ನಮಗೆ ಹಣ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹಣ ಕೊಟ್ರಿ, ಮಾರಲ್ ಸಪೋರ್ಟ್ ಕೊಟ್ರಿ, ಧೈರ್ಯ ಕೊಟ್ರಿ, ಸ್ಥೈರ್ಯ ಕೊಟ್ರಿ. ನಿಮ್ಮೆಲ್ಲರ ಪಾದಕ್ಕೂ ಶರಣಾರ್ಥಿ ನಾನು. ಅಷ್ಟೆಲ್ಲ ಪ್ರಯತ್ನ ಪಟ್ಟರು ಉಳಿಸ್ಕೊಳಕ್ಕಾಗಲಿಲ್ಲ, ಅದು ಅವನು ಋಣ ಇರಲಿಲ್ಲ ಅನ್ಕೋತೀನಿ. ಬಟ್ ಆ ಸಮಯದಲ್ಲಿ ನಮಗೆ ಕೆಲವರು ಮಾರಲ್ ಸಪೋರ್ಟಾಗಿ ನಿಂತ್ರಲ್ಲ, ಅದು ನಮಗೆ ಎಷ್ಟೋ ಸಮಾಧಾನ ತಂದುಕೊಟ್ಟಂಥ ವಿಷಯ. ಅಂಥವ್ರಿಗೆಲ್ಲ ನಾನು ನಿಜವಾಗ್ಲೂ, ನಾನು ನನ್ನ ಕುಟುಂಬದವರು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್.